ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ, ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ. ನಾ ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಬೆಂಗಳೂರಲ್ಲೇ. ಆಮೇಲೆ ಮಾದಪ್ಪನ ಗೀತೆ ಹಾಡಿದ್ರೆ ನೀವು ಕೊಳ್ಳೇಗಾಲದವ್ರ ಅಂತ ಕೇಳ್ತಾರೆ. ಅಮ್ಮನೇ ಮೊದಲ ಗುರು ನನಗೆ. ಎಷ್ಟರ ಮಟ್ಟಿಗೆ ಜಗಳ ಇರುತ್ತೆ ಅಂದ್ರೆ, ನಾನು ಪ್ರತಿ ದಿವಸ ಜಗಳ ನೋಡ್ತಾ ಇದ್ದೆ ನಮ್ಮ ಮನೆಯಲ್ಲಿ. 10ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ನಮ್ಮಪ್ಪ ನಮ್ಮನ್ನ ಬಿಟ್ಟು ಹೋಗ್ತಾರೆ. ನಮ್ಮಣ್ಣ ಅವಾಗ ಸನ್ಯಾಸಿ ಆಗ್ತಾನೆ. ನಮ್ಗೆ ಎಂತ ಸಿಡಿಲು ಅಂದ್ರೆ, ಅದು ಸಿಡಿಲು ಬಡ್ದಂಗೆ ಆಗುತ್ತೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ನಾವ್ಗೆ ಯಾರು ಅನ್ಕೊಂಡೇ ಇರಲಿಲ್ಲ. ಎಷ್ಟರ ಮಟ್ಟಿಗೆ ನಮ್ಮಮ್ಮ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ, ಪೇಪರಲ್ಲೆಲ್ಲ ತುಂಬಾ ದೊಡ್ಡ ನ್ಯೂಸ್ ಆಗುತ್ತೆ ಅದು. ಕೋರ್ಟಲ್ಲಿ ಹೇಳ್ತಾನೆ, ನಂಗೆ ಯಾರು ಬೇಕಿಲ್ಲ, ನನಗೆ ನನ್ನ ತಾಯಿನೂ ಬೇಡ, ಯಾರು ಬೇಡ, ನಂಗೆ ಇಸ್ಕಾನ್ಗೆ ಸೇರ್ಕೋಬೇಕು ನಾನು ಅಷ್ಟೇ. ಬಟ್ ನನ್ನ ಜೀವನ, ನಾನು ಇವತ್ತೇನಾದ್ರು ಇಷ್ಟು ಸಾಧನೆ ಮಾಡಿ ಬಂದು ಕೂತಿದ್ದೀನಿ ಅಂತ ಹೇಳಿದ್ರೆ ಸಾಕಷ್ಟು ನೋವನ್ನು ಉಂಡು ಬಂದಿರೋಳು ನಾನು. ಅಕ್ಕ, ತಂದೆ ಅಣ್ಣ ಈ ರೀತಿ ಆಯ್ತು ದಾರಿ ಅಂತ ಹೇಳಿದ್ರೆ, ಮದುವೆ ಆಯ್ತು. ಹೌದು. ಹೇಗೆ ಸಿಕ್ಕಿದ್ರು ಗಣೇಶ್ ಪ್ರಸಾದ್? ಅದೊಂದು ಸ್ವಾರಸ್ಯಕರ ಘಟನೆ. ನಾನು ಅವಾಗ ಪಿಚ್ಚಳ್ಳಿ ಸರ್ ನನ್ನ ತುಂಬಾ ನಾಟಕಗಳಿಗೆ ಹಾಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ರು. ನಾನು ಯರ್ಮ ನಾಟಕಕ್ಕೆ ಹಾಡಿದ್ದೀನಿ, ಸಂಗ್ಯಾ ಬಾಳ್ಯಕ್ಕೆ ಹಾಡಿದ್ದೀನಿ. ಆಮೇಲೆ ನನ್ನ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್, ಸಂಗೀತ ಮತ್ತು ನಾಟಕ ವಿಭಾಗದಲ್ಲಿ ಅಲ್ಲಿ ಒಂದು ರೆಕಗ್ನೈಸ್ ಆರ್ಟಿಸ್ಟ್ ಆಗಿ ತಗೊಳ್ತಾರೆ, ಗ್ರೇಡೆಡ್ ಆರ್ಟಿಸ್ಟ್ ಆಗಿ ತಗೊಳ್ತಾರೆ. ಸೊ ಅಲ್ಲಿ ನಾವೇನಂದ್ರೆ 1000 ಕಾರ್ಯಕ್ರಮ ಕೊಟ್ಟಿದ್ದೀನಿ ನಾನು. ಹಳ್ಳಿಗಳಿಗೆ ಹೋಗಿ ನಾವು ಅವೇರ್ನೆಸ್ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮಗಳು, ಪಲ್ಸ್ ಪೋಲಿಯೋ ಬಗ್ಗೆ ಇರ್ಬೋದು, ಏಡ್ಸ್ ಬಗ್ಗೆ ಇರ್ಬೋದು, ಮತ್ತು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಮಾಡಬೇಡಿ, ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಮತ್ತು ಹೆಣ್ಣು ಮಕ್ಕಳ ಮದುವೆ ವಯಸ್ಸು, ಎಲ್ಲದರ ಬಗ್ಗೆ ಹಾಡುಗಳನ್ನ ಕಟ್ಟಿ ನಾವು ಕಾರ್ಯಕ್ರಮ ನೀಡ್ತಾ ಇದ್ವಿ. ಆ 3 ಗಂಟೆ ಕಾರ್ಯಕ್ರಮದಲ್ಲಿ ಹಾಡು, ಪಪೆಟ್ ಶೋ, ಮ್ಯಾಜಿಕ್ ಶೋ, ಡ್ರಾಮಾ ಎಲ್ಲ ಇರೋದು. ಆ ಡ್ರಾಮಾದಲ್ಲಿ ಹಾಡ್ತಾ ಇದ್ದೆ. ಜೊತೆಲಿ ನಾನು ಯಾರು ಬಿಟ್ಟ ಜಾಗಗಳನ್ನ ತುಂಬಿ ಅನ್ನೋ ತರ ಫಿಲ್ ದ ಬ್ಲಾಂಕ್ಸ್ ತರ ಯಾರು ಬಂದಿಲ್ಲ ಅಂದ್ರೆ ಟಕ್ಕಂತ ಹೋಗಿ ಆಕ್ಟ್ ಮಾಡ್ಬಿಟ್ಟು ಬಂದ್ಬಿಡ್ತಿದ್ದೆ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ನನಗೆ ಬಣ್ಣ ಬಣ್ಣದ ಕನಸುಗಳು ಅನ್ನೋ ನಾಟಕದಲ್ಲಿ ಈಗ ಏನು ಫಿಲಮ್ಸ್ ಅಲ್ಲಿ ವಿಲನ್ ಪಾತ್ರ ಮಾಡ್ತಾರೆ, ಮುನಿರಾಜು ಅಂತ, ಮುನಿ ಅಂತ ಗೊತ್ತಿರಬೇಕು ನಿಮ್ಗೆ. ಅವರು ನಮ್ಮ ವಿಜಯ ಕಾಲೇಜಲ್ಲಿ ನಂಗೆ ಲ್ಯಾಬ್ ಟೆಕ್ನಿಷಿಯನ್ ಕೂಡ ಅವರು ಆಗಿದ್ರು. ಬಟ್ ನನ್ಗೆ ಅದು ನನ್ನ ಈ ಡ್ರಾಮಾ ಎಲ್ಲ ಆಗೋ ಅಷ್ಟೊತ್ತಿಗೆ ಅವ್ರ ನೋಡಿದ್ದೆ ಅಷ್ಟೇ, ಅವ್ರನ್ನ ಅಲ್ಲಿ ನಾವು ಮಾತಾಡ್ಸಿದ್ವಿ ಅಷ್ಟೇ. ಬಟ್ ನಂಗೆ ಆ ಡ್ರಾಮಾದಲ್ಲಿ ಅವರೇ ಹೀರೋ, ನಾನೇ ಹೀರೋಯಿನ್ ಆಯ್ತಾ. ಅಲ್ಲಿ ಗಣೇಶ್ ಪ್ರಸಾದ್ ಅವರು ಮ್ಯೂಸಿಕ್ ಮಾಡಕ್ ಬಂದಿದ್ದಾರೆ. ಸರಿ. ಸೊ ಫಸ್ಟ್ ಟೈಮ್ ಭೇಟಿ ನನ್ಗೆ ಅಲ್ಲೇ ಆಗಿದ್ದವ್ರು. ಬೇಸಿಕಲಿ ಗಣೇಶ್ ಪ್ರಸಾದ್ ಅವರು ಮ್ಯೂಸಿಷಿಯನ್, ಕೀಬೋರ್ಡ್ ಆರ್ಟಿಸ್ಟ್. ಅವ್ರು ಮಂಗಳೂರಿಂದ ಬಂದಿರೋದು, ಇಲ್ಲಿ ಸೆಟ್ಲ್ ಆಗಿ ಆಲ್ರೆಡಿ 30 ವರ್ಷ ಆಗಿದೆ. ಅವರು ತಂದೆ ತಾಯಿ ಎಲ್ಲ ಅಲ್ಲೇ ಇದ್ರು ಅವ್ರಿಗೆ. ಸೊ ಇಲ್ಲಿ ಸಂಗೀತಕ್ಕೋಸ್ಕರನೇ ಇಲ್ಲಿ ಬಂದು ಸೆಟ್ಲ್ ಆಗಿದ್ರು. ಫಸ್ಟ್ ನೋಡಿದ್ದು ಅವ್ರನ್ನ ಒಂದು 24 ವರ್ಷ ಆಯ್ತು. ಬಣ್ಣ ಬಣ್ಣದ ಲೋಕ, ಬಣ್ಣ ಬಣ್ಣದ ಕನಸುಗಳು. ಅಂದ್ರೆ ಹೀರೋಯಿನ್ ಆಗಕ್ಕೆ ಹೊರಟಿರ್ತೀನಿ, ಅದೊಂದು ಥೀಮ್ ಹಂಗೆ ಇತ್ತು. ಅದರಲ್ಲಿ ಅವರು ಮ್ಯೂಸಿಕ್ ಕೊಡಕ್ ಬಂದಿದ್ರು. ಸೊ ಅಲ್ಲಿ ಪರಿಚಯ ಆಗಿದ್ದು. ಹಾಗೆ ನಾನು ಹಾಡ್ತೀನಿ ಅಂತ ಗೊತ್ತಾಗಿ ಎಲ್ಲ ಕಾರ್ಯಕ್ರಮ ಕರೆಯಕ್ಕೆ ಶುರು ಮಾಡಿದ್ರು. ಸೊ ಎಲ್ಲ ಹಾಗೆ ಭೇಟಿ ಹಂಗೆ 1-2 ವರ್ಷ ಹಾಗೆ ನಡೀತು. ಅದಾದ್ಮೇಲೆ ಒಂದ್ ದಿವಸ ನಾನು ನಮ್ಮಮ್ಮ ಕಾಶಿಗೆ ಮತ್ತೆ ಡೆಲ್ಲಿ ಕಡೆ ಒಂದು ಟ್ರಿಪ್ ಹೋಗಿ ಬರ್ತೀವಿ ಅಂತ ಹೊರಟಿದ್ವಿ. ಸೊ ಅವಾಗ ನಮ್ಮ ಮನೆಗೂ ಬರಕ್ ಶುರು ಮಾಡಿದ್ರು. ಅಷ್ಟು ಆಲ್ರೆಡಿ ನಮ್ಮ ಮನೆಗೆ ಬರ್ತಾ ಇದ್ರು, ಎಲ್ಲ ಹೋಗ್ತಿದ್ರು. ಸೊ ಅವ್ರಿಗೆ ಹೇಳ್ಬಿಟ್ಟು ಹೋಗೋ ಟೈಮಲ್ಲಿ ಅವಾಗ್ಲೇ ಅಲ್ಲಿ ಇನ್ನೇನು ಟ್ರೈನ್ ಹತ್ತೋ ಟೈಮಲ್ಲಿ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಲವ್ ಅಂತಾನೂ ಹೇಳಿಲ್ಲ ಅವರು, ಪುಣ್ಯಾತ್ಮ. ಲವ್ ಮಾಡ್ತೀನಿ ಅಂತಾನೂ ಹೇಳಿಲ್ಲ, ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ ಅಂತ ಹೇಳಿದ್ರು. ಇಲ್ಲ ಟ್ರೈನ್ ಇನ್ನೇನು ಹತ್ಬೇಕು. ಅವಾಗ ಲೆಟರ್ ಕೊಟ್ರು. ಸರಿ, ನಾನು ಹೋಗತ್ತ, ನನಗೆ ಫುಲ್ ಶಾಕ್. ನನ್ಗೆ ತಲೆಯಲ್ಲೂ ಯೋಚನೆ ಇಲ್ಲ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸರಿ ಹೇಳಿ ಕಳಿಸ್ದೆ. ವಾಪಸ್ ಬಂದ್ಮೇಲೂ ಅವ್ರು ಏನೋ ರಿಯಾಕ್ಷನ್ಸ್ ಹಂಗೆ, ಹೆಂಗಿದ್ರು ಹಾಗೆ, ಮುಂಚೆ ಹೇಗಿದ್ರು ಹಾಗೆ ಇದ್ರು. ಆಮೇಲೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಮನೇಲಿ ಸ್ವಲ್ಪ ಅಮ್ಮ ಹುಡುಕ್ತಾ ಇದ್ರು. ಮನೇಲಿ ಅಮ್ಮ ಹೆಂಗಾರೆ ಇಸ್ಕಾನ್ ಹುಡುಗನ ಹುಡುಕ್ತಾ ಇದ್ರಲ್ಲ, ಅದಕ್ಕಿನ್ನ ನನಗೆ ಇಸ್ಕಾನ್ ಹುಡುಗ ಮದುವೆ ಆಗೋಕೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. ಅಂಡ್ ಎಲ್ಲ ಮೋರ್ ಓವರ್ ನಂಗೆ ಇದೆಲ್ಲ ನೋಡಿದ್ನಲ್ಲ, ಎಲ್ಲದಕ್ಕಿಂತ ನಂಗೆ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ, ಟು ಬಿ ಫ್ರಾಂಕ್. ಇಸ್ಕಾನ್ ಹುಡುಗ ಅಂದ್ರೆ ಏನು? ಇಸ್ಕಾನ್ ಹುಡುಗ ಅಂತ ಹೇಳಿದ್ರೆ ಒಬ್ಬ ಭಕ್ತನ, ಕೃಷ್ಣನ ಭಕ್ತನ ಮದ್ವೆ ತಾಯಿಯವರು ಇಸ್ಕಾನ್ ಡಿವೋಟಿ ಆಗ್ಬಿಟ್ಟಿದ್ರ? ಡಿವೋಟಿ ಏನ್ ಆಗಿರ್ಲಿಲ್ಲ. ಇಸ್ಕಾನ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ 5 ವರ್ಷ ಬ್ರಹ್ಮಚಾರಿ ಅದನ್ನ ಪಾಲಿಸ್ಬೇಕು. ಅದಾದ್ಮೇಲೆ ಗೃಹಸ್ಥಾಶ್ರಮಕ್ಕೆ ಇಷ್ಟ ಆದ್ರೆ ಬರಬಹುದು. ಸೊ ಅಂತ ಹುಡುಗರ್ಗೆ ಇಷ್ಟಪಟ್ಟು ಅಲ್ಲಿ ನೋಡ್ಬಿಟ್ಟು ಅವರೇ ಮದ್ವೆ ಮಾಡ್ತಾರೆ, ಅಥವಾ ಅವರೇ ಯಾರನ್ನೇ. ಆಮೇಲೆ ಅಲ್ಲಿ ಕೆಲವೊಂದು ಹುಡುಗಿರು ಅದೇ ತರ ಹೋಗಿ ಇದಾಗಿ ಸೆಟ್ಲ್ ಆಗಿರ್ತಾರೆ. ಸೊ ಅಲ್ಲಿರೋರ್ನೇ ಯಾರೋ ನೋಡ್ಬೇಕು ಅಂತ ನಾನು ಹೇಳ್ದೆ. ಖಂಡಿತವಾಗ್ಲೂ ನಂಗೆ ಕೃಷ್ಣನ್ನ ಇದು ಮಾಡ್ಕೊಂಡು ನಂಗೆ ಇರೋ ಖಂಡಿತ ಇಲ್ಲಮ್ಮ, ನಾನು ಮಾಡೋದಿಲ್ಲ. ಆ್ಯಂಡ್ ನನಗೆ ನನ್ನ ಅರ್ಥ ಮಾಡ್ಕೊಳ್ಬೇಕು. ನಂಗೆ ಮನೆಯಲ್ಲಿ ನಾವು ವಾತಾವರಣ ಎಲ್ಲ ನೋಡಿದ್ದೆ. ಯಾಕಂದ್ರೆ ನಮ್ಮಪ್ಪಂಗೆ ಜಗಳ ಆಗ್ತಿದ್ದು ಮೇನ್ ರೀಸನ್ನೇ ನಮ್ಮಮ್ಮ ಹಾಡ್ತಾ ಇದ್ದು ಇಷ್ಟ ಇರಲಿಲ್ಲ. ಸೊ ಅದೇ ಕಾರಣಕ್ಕೆ ಅಮ್ಮಂಗೆ ಸಿಕ್ಕಾಪಟ್ಟೆ ಜಗಳ ಆಗೋದು. ಅದು ನನ್ಗೆ ಕಂಟಿನ್ಯೂ ಆಗೋದು ಬೇಡ, ನನಗೆ ತಿರ್ಗಾ ಯಾರು ನನ್ನ ಅರ್ಥ ಮಾಡ್ಕೊಳ್ತಾರೆ ಅವ್ರು ಬೇಕಾಗಿತ್ತು ಅಂತ ಹೇಳಿ ನನ್ನ ತಲೆಯಲ್ಲಿತ್ತು.
ಸರಿ ಅದೇ ಟೈಮ್ಗೆ ಗಣೇಶು ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರಿಗೂ ಅದೇ ಬೇಕಿತ್ತು, ಒಬ್ಬ ಅರ್ಥ ಮಾಡ್ಕೊಳ್ಳೋರು ಬೇಕಾಗಿತ್ತು ಅಂತ. ಸೊ ಕಲೆಯಿಂದ ಕಲೆಗೋಸ್ಕರ ನಾವು ಮದುವೆ ಆಗಿದ್ದು. ಸ್ವಲ್ಪ ಮನೆಯಲ್ಲಿ ಗಲಾಟೆ ಅಂದರೆ ಆಯ್ತು, ಅಮ್ಮ ಒಪ್ಕೊಳ್ಳಿಲ್ಲ. ಆದರೆ ಕೊನೆಯಲ್ಲಿ ನನ್ನ ಹಠಕ್ಕೆ ಅವರು ಬಿದ್ದು, ನಾನು ಹೇಳಿದೆ ನೋಡೋ ನಾನು ಕೆಟ್ಟ ಕೆಲಸ ಮಾಡ್ತಿಲ್ಲ, ಓಡೋಗ್ತಿಲ್ಲ, ಏನೂ ಇಲ್ಲ, ನನ್ನ ಕಲೆಯನ್ನು ಪ್ರೋತ್ಸಾಹ ಮಾಡೋರು ಬೇಕು ನನಗೆ ಜೀವನದಲ್ಲಿ. ಸೊ ಒಪ್ಕೊಳ್ಳಂಗಿದ್ರೆ ಮದುವೆ ಆಗ್ತೀನಿ ಅಂದ್ರೆ ಬೇಡ ಅಂತ ಹೇಳಿದೆ. ಸರಿ ಆಮೇಲೆ ಅಮ್ಮ ಒಪ್ಕೊಂಡ್ರು. ಇಸ್ಕಾನಲ್ಲೇನೋ ನಮ್ಮ ಅಣ್ಣ ಸೇರಿ ಎಲ್ಲ ಸೇರಿ ಜೋರಾಗಿ ಗ್ರ್ಯಾಂಡಾಗೆ ಮದುವೆ ಮಾಡ್ಕೊಟ್ರು. ರಾಜಾಜಿನಗರ ಇಸ್ಕಾನ್. ಹೌದು, ರಾಜಾಜಿನಗರ ಇಸ್ಕಾನಲ್ಲಿ ಮದುವೆ ಖಂಡಿತವಾಗ್ಲು ಮದುವೆ ಆಯ್ತು. ಹೇಗಿದೆ ದಾಂಪತ್ಯ ಜೀವನ? ಚೆನ್ನಾಗಿದೆ. ಎಷ್ಟು ವರ್ಷ ಆಯ್ತು? ಆಗ್ಲೇ 22 ವರ್ಷ ಆಯ್ತು. 22 ವರ್ಷ. 2002 ಮದುವೆ ಆಗಿದ್ದು. ಈಗ ಗಣೇಶ್ ಪ್ರಸಾದ್ ಅವರು ನಿಮ್ಮ ಬ್ಯಾಂಡ್ ಅಲ್ಲಿ ಇಬ್ರು ಅಂದ್ರೆ ನಾವು ಒಟ್ಟಿಗೆ ಕಾರ್ಯಕ್ರಮ ಮಾಡ್ತೀವಿ. ಸೊ ಜೊತೆಲಿ ಅವ್ರು ಬೇರೆಯವ್ರಿಗೂ ನುಡಿಸ್ತಾರೆ ಹೋಗಿ. ಆಮೇಲೆ ಅವ್ರದ್ದೇ ಸೌಂಡ್ ಸಿಸ್ಟಮ್ ಎಲ್ಲ ಇಟ್ಕೊಂಡು ಅವರು ಬೇರೆಯವ್ರಿಗೆಲ್ಲ ಅಕಂಪನಿ ಮಾಡ್ತಾ ಇರ್ತಾರೆ. ಈಗ ಒಂಥರ ಮನೆ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ, ನನ್ನ ದೊಡ್ಡ ಮಗ ಬಸಂತ್ ಜಿ ಪ್ರಸಾದ್ ಅವನು ಈಗ ಮ್ಯೂಸಿಕ್ ಪ್ರೊಡಕ್ಷನ್ ಡಿಗ್ರಿ ಮಾಡ್ತಾ ಇದ್ದಾನೆ. ಅವನು ಹಾಡ್ತಾನೆ. ಅವನು ಮೊದಲು ಹಾಡಕ್ಕೆ ಶುರು ಮಾಡಿದಾಗ ಒಂದು 4 ವರ್ಷ. ಸೊ ಅವನು ಹುಟ್ಟಿದಾಗಿಂದ ಬೆಳೆದಿದ್ದ ವೇದಿಕೆ ಮೇಲೆ. ಸೊ ಇಬ್ರು ಮಕ್ಕಳನ್ನು, ಇನ್ನೊಬ್ಬ ಗಂಧಾರ್ ಜಿ ಪ್ರಸಾದ್ ಅಂತ, ಅವನು ಇನ್ನೂ 6ನೇ ಕ್ಲಾಸು. ಸೊ ಮನೆಯಲ್ಲಿ ಟೋಟಲಿ ವಾತಾವರಣ ಹಾಗೆ ಇರೋದ್ರಿಂದ ನಾವು 3 ಜನ ವೇದಿಕೆ ಮೇಲೆ ಇರ್ತೀವಿ ಯಾವಾಗ್ಲೂ. ಸರಿ ಸರಿ. ಬಹಳ ಖುಷಿ ಆಗುತ್ತೆ, ಒಂಥರ ಹೆಮ್ಮೆ ಅನ್ಸುತ್ತೆ ನಮ್ಗೆಲ್ಲರಿಗೂ. ಈಗ ನೀವು ಸೆಕೆಂಡ್ PUC ಆದ್ಮೇಲಿಂದ ಹಾಡಕ್ ಶುರು ಮಾಡಿದೆ ಅಂದ್ರೆ ಅಥೆಂಟಿಕೇಟೆಡ್ ಆಗಿ ಜನಪದಕ್ಕೆ ಯಾಕೆ ಬಂದ್ರಿ ಅಂತ, ಹೇಗ್ ಬಂದ್ರಿ? ನಾನು ಮುಂಚೆ ಎಲ್ಲಾ ಪ್ರಕಾರದ ಗೀತೆಗಳನ್ನ ಹಾಡ್ತಾ ಇದ್ದೆ. ಚಿತ್ರಗೀತೆಯಿಂದ ಹಿಡಿದು ನಾನು ಎಲ್ಲ ತಮಿಳು, ತೆಲುಗು, ಪಂಜಾಬ್, ಮಲಯಾಳಂ, ತುಳು ಎಲ್ಲ ಹಾಡ್ತಿದ್ದೆ. ಇವಾಗ್ಲೂ ಹಾಡ್ತೀನಿ. ಆದ್ರೆ ಆರ್ಕೆಸ್ಟ್ರಾ ಅಂತ ಯಾವತ್ತೂ ಅಂದ್ರೆ ನಾನು ಆಗ್ಲೇ ಬಿಟ್ಟು 10 ವರ್ಷದ ಮೇಲೆ ಆಗೋಯ್ತು. 2014ರಲ್ಲಿ ನನ್ನ ಮೊದಲ ಜರ್ನಿ ಅಮೆರಿಕಾಗೆ ಶುರು ಆಗುತ್ತೆ. ಇಲ್ಲ, ಅಲ್ಲಿಗೆ ಬರೋಣ. ಜನಪದಕ್ಕೆ ಹೇಗೆ ಎಂಟ್ರಿ ಅಂತ? ಜನಪದಕ್ಕೆ ಎಂಟ್ರಿ ಆಗೋದು ಅಲ್ಲಿಂದ. ಹೌದು ಹೌದು, ಅದಕ್ಕೋಸ್ಕರ ಅಮೆರಿಕಾಗೆ. ಓಕೆ, 2014ರಲ್ಲಿ ಅಂದ್ರೆ ಅದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ನಾನು ಚಿಕ್ಕವಳಿಂದನೂ ನನ್ನ ಜನಪದವನ್ನ ಹಾಡ್ಕೊಂಡು ಬರ್ತಿದ್ದೆ. ನನ್ನ ಅಮ್ಮ ನನಗೆ ಯಾವಾಗ್ಲೂ ಕಾಂಪಿಟೇಷನ್ಸ್ ನಡೀತಾ ಇತ್ತಲ್ಲ, ಎಲ್ಲಾ ಕಡೆ ಕರ್ಕೊಂಡು ಹೋಗೋರು. ಎಲ್ಲಾ ಪ್ರಕಾರದ ಗೀತೆಗಳನ್ನು ಹಾಡ್ತಿದ್ದೆ, ಎಲ್ಲರಲ್ಲೂ 2nd, 3rd ಬರೋದು. ಬಟ್ ಜನಪದಕ್ಕೆ ಮಾತ್ರ ಫಸ್ಟ್ ಬರೋದು ಯಾವಾಗ್ಲೂ. ಹೋಗಿದ್ರೆ ಬಂದ್ಲಪ್ಪ ಇವಳು, ಹೋಯ್ತು ನಮ್ ಪ್ರೈಸು ಅನ್ನೋರು. ಅಂದ್ರೆ ನನಗ್ ಗೊತ್ತಾಗ್ತಿರ್ಲಿಲ್ಲ ನಂಗೆ ಅವಾಗ ನಾನು ಜನಪದ ಗಾಯಕಿ ಆಗ್ಬೇಕು ಅಥವಾ ನನ್ನಲ್ಲಿ ಆ ಒಂದು ಜನಪದದ ಒಂದು ಸೊಗಡು ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ. ನನ್ಗೂನು ಹಾಡ್ತಾ ಇದ್ದೆ, ಬಟ್ ನನ್ಗೆ ಜನಪದ ಅಂತ ಹೇಳಿದ್ರೆ ಓಪನ್ ಥ್ರೋಟೆಡ್ ಆಗಿ ಮನ್ಸು ಬಿಚ್ಚಿ ಹಾಡೋದಲ್ವಾ, ಅದು ಅದೊಂಥರ ಖುಷಿ, ಅದು ನಿಜವಾಗ್ಲೂ ಜನಪದ ಹಾಡೋದು ಅಂದ್ರೆ. ಸೊ ಮನ್ಸಾರ ಹಾಡ್ತಾ ಇದೆ, ಹಂಗೆ ಪ್ರೈಸಸ್ಸು ಬರ್ತಾ ಇತ್ತು. ನನಗೆ ಸಾಕಷ್ಟು ಪ್ರೈಸ್ಗಳು ಬಂದಿದೆ. ನಾನು 2000 ನನ್ನ ಕೊನೆ ಕಾಂಪಿಟೇಷನ್ ಆಗಿದ್ದು, ಅಲ್ಲಿ ಪಿಚ್ಚಳ್ಳಿ ಸರ್ ನಂಗೆ ಜಡ್ಜ್ ಆಗಿದ್ರು. ಅವ್ರು ಒಂದೇ ಮಾತು ಹೇಳಿದ್ದು, ನೋಡಮ್ಮ ಇದೇ ನಿನ್ ಕೊನೆ ಕಾಂಪಿಟೇಷನ್ ಆಗಿರ್ಬೇಕು, ಇನ್ಯಾವತ್ತು ನನ್ನ ಕಾಂಪಿಟೇಷನ್ ಬರಲ್ಲ ಅನ್ನೋದಾದ್ರೆ ನಿಂಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ನಂಗೆ ಫಸ್ಟ್ ಪ್ರೈಸ್ ಬಂದಿತ್ತು ಅವತ್ತು. ಕರ್ನಾಟಕ ಜಾನಪದ ಪರಿಷತ್ತಿಂದ ಮಾಡಿದಂತಹ ರಾಜ್ಯ ಮಟ್ಟದ ಜನಪದ ಕಾಂಪಿಟೇಷನ್ ಸ್ಪರ್ಧೆ ಅದು. ಸೊ ಅದಾದ್ಮೇಲೆ ಇನ್ಯಾವತ್ತು ನಾನು ಹಾಡಕ್ ಹೋಗ್ಲಿಲ್ಲ. ಸೊ ಅಲ್ಲಿಂದ ನಾನು ಪ್ರೊಫೆಷನಲ್ ಆಗಿ ಗಾಯಕಿಯಾಗಿ ಸ್ಪರ್ಧೆಗಳನ್ನು ಹೌದು ಹೌದು ಪ್ರೊಫೆಷನಲ್ ಆಗಿ. ಯಾಕಂದ್ರೆ ಅಷ್ಟೊತ್ತಲ್ಲಾಗ್ಲೇ ಅಮ್ಮನ ಜೊತೆ ನಾನು ಸಾಕಷ್ಟು ಕಾರ್ಯಕ್ರಮಗಳು ಹಾಡ್ತಾ ಇದ್ದೆ. ಅಮ್ಮ ಕಾರ್ಯಕ್ರಮ ಮಾಡ್ತಿದ್ರು? ಹೌದು ಹೌದು. ಅಮ್ಮ ಸಾಕಷ್ಟು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು, ಜಾಸ್ತಿ ವಚನ ಕಾರ್ಯಕ್ರಮ, ವಚನ, ಭಾವಗೀತೆಗಳು, ಜನಪದ ಎಲ್ಲ ಮಾಡೋರು. ವಚನ ಸ್ವಲ್ಪ ಜಾಸ್ತಿ ಹಾಡೋರು. ಬಹಳ ಇಷ್ಟವಾದ ಪ್ರಕಾರ ಅವ್ರಿಗದು. ನಿಮ್ಮ ವಾತಾವರಣ ಆಗಿತ್ತು. ಸೊ ಅಮ್ಮ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡು ಇದೆಲ್ಲ ಮಾಡೋರು ಪಾಪ, ಅಷ್ಟೆಲ್ಲ ಒಂದಿದು. ಸೊ ಅಷ್ಟೆಲ್ಲ ಆದಮೇಲೆ ನನ್ನ ಜರ್ನಿ ಹೀಗೆ ಹಾಡ್ತಾ 2010ರಲ್ಲಿ ನಾನು ಗುರುವೇ ಈ ನಾಟ ಬಲ್ಲವರು ಯಾರ್ಯಾರೋ ಜೋಗುಲ ಸಿದ್ದರಾಜ್ ಅವರ CD-ಯಲ್ಲಿ ನಾನು ಒಂದು ಹಾಡು ಹಾಡ್ತೀನಿ, ಮುಂಗೊಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಅಂತ. ಆ ಹಾಡು CD ಬಿಡುಗಡೆ ದಿವಸ ನಯನ ಸಭಾಂಗಣದಲ್ಲಿ ಅವತ್ತು ಅದೇ ಹಾಡು ಹಾಡ್ತಾ ಇದ್ದೀನಿ ವೇದಿಕೆ ಮೇಲೆ. ಕಪ್ಪಣ್ಣ ಸರ್, ನನ್ನ ಮಾನಸಿಕ ತಂದೆ, ಗುರುಗಳು. ಇವತ್ತೇನಾಗಿ ನಾನು ಜನಪದ ಗಾಯಕಿಯಾಗಿ ನಿಂತಿದ್ದೀನೋ ಎಲ್ಲದಕ್ಕೂ ಕಾರಣ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಜೀವನ ಪರ್ಯಂತ. ಅವ್ರು ಬರ್ತಾರೆ, ಅವ್ರ ಎಂಟ್ರಿ ಆಗ್ತಾ ನಾನು ಹಾಡ್ತಾ ಇದ್ದೀನಿ, ಅವ್ರು ಬರ್ತಾ ಇದ್ದಾರೆ. ಬಂದು ಕೂತ್ಕೊಂಡು ಅವರ ಟರ್ಮ್ ಬರುತ್ತೆ ಮಾತಾಡೋ, ಗೆಸ್ಟಾಗಿ ಬಂದಿರ್ತಾರಲ್ಲ, ಅವ್ರು ಕೂತ್ಕೊಂಡು ವೇದಿಕೆ ಬೈದ ತಕ್ಷಣ ಅದೇ ಹೇಳ್ತಾರೆ, ಯಾರು ಈ ಕಪ್ಪುಡಿಗೆ ಹಾಡ್ತಾ ಇರೋದು, ಇಷ್ಟು ಚೆನ್ನಾಗಿ ಹಾಡ್ತಾರೆ, ಲವ್ ಲೆಟರ್ ಕೊಡೋಣ ಅನ್ಕೊಂಡೆ, ನೋಡ್ರೆ ಗೊತ್ತಾಯ್ತು ಆಮೇಲೆ ಆ ಕೀಬೋರ್ಡ್ ಹುಡ್ಸೋರು ಅವ್ರ ಗಂಡ ಅಂತ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಅಂತ ಹೇಳಿದ್ರು. ಅವರು ಅಷ್ಟು ಆತ್ಮೀಯರು, ಅಷ್ಟು ಪ್ರೀತಿ, ಅಷ್ಟು ಅಂದ್ರೆ ನನ್ನನ್ನ ಒಂದು ಮಗಳಿಗಿನ್ನ ಹೆಚ್ಚು, ಅವ್ರ ಮನೆ ಮಗಳಿಗಿನ್ನ ಹೆಚ್ಚಾಗಿ ನನ್ನ ಬೆಳೆಸಿದವರು. ಅವತ್ತು ಅಲ್ಲಿ ಅವರ ಪರಿಚಯ ನನಗಾಗಿದೆ. ಅಂದ್ರೆ ಅವರು ನನ್ನ ನೋಡಿದ ಮೊದಲ ಬಾರಿ, ನಾನು ಅವ್ರನ್ನ ಸಾಕಷ್ಟು ಬಾರಿ ನೋಡಿದ್ದೆ, ಆದರೆ ಅವರು ನನ್ನ ನೋಡಿದ ಮೊದಲೇ ಬಾರಿ. ಬಹಳ ಖುಷಿ ಪಟ್ಟರು ನನ್ನ ವಾಯ್ಸ್ ಕೇಳಿ.
ನನ್ನ ನಂಬರ್ ಕೇಳಿರ್ತಾರೆ, ಯಾರೋ ಕೊಟ್ಟಿರಲ್ಲ ಅವ್ರಿಗೆ, ಇರುತ್ತಲ್ಲ ಇದೊಂಥರ ಒಂದು 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 ಇದ್ದೇ ಇರುತ್ತೆ, ಒಂದು ಕಲೆ ಅನ್ನೋದಾಗ್ಲಿ ಯಾವುದೇ ಒಂದು ಫೀಲ್ಡ್ ತಗೊಂಡ್ರು ಇದ್ದೇ ಇರುತ್ತೆ. ಸರಿ, ನನ್ನ ನಂಬರ್ ಹುಡುಕಿದ್ದಾರೆ, ಫೋನ್ ಮಾಡಿ ಮಾತಾಡ್ಸಿದ್ರು ನನ್ನನ್ನು. 2012 ಫಸ್ಟ್ ಕೇಳ್ತಾರೆ, ಸವಿತಾ ನೀವು ಪಾಸ್ಪೋರ್ಟ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ರು. ಇದೆ ಸರ್ ಅಂತ ಕೇಳಿದೆ. ಎಲ್ಲೆಲ್ಲಿ ಹೋಗಿದ್ದೀರಾ ಸರ್? ಎಲ್ಲೂ ಹೋಗಿಲ್ಲ. ಮತ್ತೆ ಯಾಕೆ ಇಟ್ಕೊಂಡಿರಾ ಪಾಸ್ಪೋರ್ಟ್ ಅಂದರು. ನನಗೆ ಇವತ್ತು ಅವ್ರ ಮಾತುಗಳು ಎಷ್ಟು ಜ್ಞಾಪಕ ಇದೆ ಅಂತ ಹೇಳಿದ್ರೆ, ನೋಡ್ರಿ 10-12 ವರ್ಷ ಆಗೋಯ್ತು ಅದೆಲ್ಲ ಹಾಗೆ, ಆದ್ರೂ ನಂಗೆ ಅಷ್ಟು ಗುನುಗುತ್ತೆ ಅವ್ರ ಮಾತುಗಳೆಲ್ಲ. ಇಲ್ಲ ಸರ್ ಎಲ್ಲೂ ಹೋಗಿಲ್ಲ. ಇಲ್ಲ ಅಮೆರಿಕ ಹೋಗ್ತೀರಾ ಅಂದರು. ಸರ್ ನೀವು ಕಳಿಸ್ಕೊಟ್ರೆ ಹೋಗ್ತೀನಿ ಅಂತ ಹೇಳಿದೆ. ಸೊ ಅಮೆರಿಕಾಗೆ ಮೊದಲ ಬಾರಿ ಅಲ್ಲಿ ಅವ್ರು ನನ್ನ ಕೇಳ್ತಾರೆ. ನಾನು ಖುಷಿಯಲ್ಲಿ ಒಪ್ಕೊಂಡ್ಬಿಡ್ತೀನಿ. ಆಮೇಲೆ ನೋಡ್ರೆ ನನಗೆ ನನ್ನ ಚಿಕ್ಕ ಮಗ ಹೋಟೆಲ್ ಇರ್ತಾನೆ ಅವಾಗ ಒಂದು 2-3 ತಿಂಗಳು ಆದ್ಮೇಲೆ ಹೇಳ್ತೀನಿ, ಸರ್ ಇಲ್ಲ ಸರ್ ನನಗೆ ಇನ್ನೇನು 8 ತಿಂಗಳಾಗುತ್ತೆ. ಅಯ್ಯೋ ಪಾಪಿ, ಮುಂಚೆನೇ ಹೇಳಕ್ಕಾಗ್ಲಿಲ್ವಾ? ನಾನು ಇವಾಗ ಅಮೆರಿಕ ನೀವು ಫ್ಲೈಟಲ್ಲೇ ನಿಮ್ಗೆ ಹೆರಿಗೆ ಆಗ್ಬಿಟ್ಟಿರಲ್ರಿ, ಡೆಲಿವರಿ ಆಗ್ಬಿಡ್ತಿದ್ದಲ್ರಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಡ್ರಾಪ್ ಆಗುತ್ತೆ ಅದು 12ರಲ್ಲಿ. ಸರಿ, ತಿರ್ಗಾ ನನ್ನ ಮಗ ಹುಟ್ಟಾದ್ಮೇಲೆ ತಿರ್ಗಾ ಮತ್ತೆ ಫೋನ್ ಮಾಡಿ ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಇಲ್ಲೇ ಹೇಳ್ತಾರೆ. ಮತ್ತೆ 2014ರಲ್ಲಿ ಫೋನ್ ಮಾಡ್ಬಿಟ್ಟು, ಈಗ ನೀವು ಅಮೆರಿಕ ಹೋಗ್ತೀರಾ ಅಥವಾ ಇನ್ನೊಂದು ಮಗು ಮಾಡ್ಕೋತೀರಾ ಅಂತ ಕೇಳ್ತಾರೆ. ಸರ್ ಕೇಳಿದಿದೆ ಫಸ್ಟ್ ಮಾತು. ಇಲ್ಲ ಸರ್ ಖಂಡಿತವಾಗ್ಲೂ ಅಮೆರಿಕ ಹೋಗ್ತೀನಿ. ಆಯ್ತು, ಮಕ್ಳಿಬ್ಬರು ಆಯ್ತು ಸಾಕು ಅಂತ ಹೇಳಿದೆ. ಸೊ ಅಲ್ಲಿಂದ ಜರ್ನಿ ಶುರು ಆಗುತ್ತೆ. 2014 8ನೇ ಅಕ್ಕ ಸಮ್ಮೇಳನಕ್ಕೆ, ಸ್ಯಾನ್ ಹೌಸಲ್ಲಿ ನಡೆಯುವಂಥ 8ನೇ ಅಕ್ಕ ಸಮ್ಮೇಳನಕ್ಕೆ ಹೋಗ್ತೀವಿ. ಅದ್ಭುತವಾದ ಅನುಭವ ಅದಂತೂ ನಿಜವಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಫ್ಲೈಟ್ ಹತ್ತಿದ್ದೆ ಮೊದಲು ಬಾರಿ ಅಮೆರಿಕಾಗೆ. ಏನು ಅದು ನನಗೆ ಎಷ್ಟು ಆನಂದ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು ವೀಸಾ ಸಿಗೋದು ಎಷ್ಟು ಕಷ್ಟ ಇದೆ, ಎಷ್ಟು ಪ್ರೋಟೋಕಾಲ್ಸ್, ಎಷ್ಟು ಪ್ರೋಸೆಸ್ ಎಲ್ಲ ಇದೆ. ಆ ವೀಸಾ ಸಿಕ್ಕಿದ ದಿವಸನೇ ನನಗೆ ಅಮೆರಿಕಾಗೆ ಹೋದಷ್ಟು ಸಂತೋಷ ಆಗೋಗಿತ್ತು. ಚೆನ್ನೈಯಲ್ಲಿ ವೀಸಾ ಆಗಿದ್ದಲ್ಲ, ಬಯೋಮೆಟ್ರಿಕ್ಕು ಮತ್ತು ಕಾನ್ಸುಲೇಟ್ ಎಲ್ಲ ಅಲ್ಲೇ ಇರೋದ್ರಿಂದ ಅಲ್ಲೇ ಆಯಿತು ಎಲ್ಲ. ಸೊ ಅಲ್ಲಿಂದ ನಮ್ಮದು ಅಕ್ಕ ಸಮ್ಮೇಳನ 3 ದಿವಸ. ಅದಾದ್ಮೇಲೆ ಇನ್ನು ಮತ್ತೆ 1.25 ತಿಂಗಳು ನಾವು ಟ್ರಿಪ್ ಪ್ಲಾನ್ ಇತ್ತು. ಸರ್ ಹೇಳಿದ್ರು, ನೀವು ಟ್ರಿಪ್ ಬರೋ ಹೋಗಿದ್ರೆ ನೋಡಿ, ಅಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ಇದ್ರಲ್ಲಿ ಜೊತೆಲಿ. ಸೊ ನಾನು ಮತ್ತೆ ಇನ್ನೊಬ್ರು ಸಿಂಗರು ಎಲ್ಲರೂ ಒಟ್ಟಿಗೆ ಒಂದಷ್ಟು 28 ಜನ ಏನೋ ಹೋಗಿದ್ವಿ ನಾವು. ಅವಾಗಲೂ ಜನಪದ ಕಲಾವಿದರು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಸೊ ಅಷ್ಟು ಜನದಲ್ಲಿ ಎಲ್ಲರೂ ವಾಪಸ್ ಬಂದ್ರು. ನಾವು ಮಿಕ್ಕಿದ 6-7 ಜನ ಒಟ್ಟಿಗೆ ಟೂರ್ ಮಾಡಿದ್ವಿ. ಇನ್ನೂ 1-2-3 ಕನ್ನಡ ಸಂಘಗಳಲ್ಲಿ ಹಾಡಿದೆ ಆ ಟೈಮಲ್ಲಿ, ಟೂರಲ್ಲೇ. ಆ ಟೂರಲ್ಲಿ ಲಾಸ್ ವೇಗಸ್ ಹೋದ್ವಿ ನಾವು. ಲಾಸ್ ವೇಗಸ್ ಸುತ್ತಾಡಕ್ಕೆ ಅಂತ ಹೋದಾಗ ನನ್ನ ಹೋಟೆಲ್ ರೆಡಿಯಾಗಿ ಪಕ್ಕದ ರೂಮಲ್ಲೇ ಲಲಿತಮ್ಮ, ಕಪ್ಪಣ್ಣ ಸರ್ ಅವ್ರ ವೈಫ್, ಅವರಿಬ್ರು ಒಟ್ಟಿಗೆ ಇದ್ರು. ನಾನು ಆ ರೂಮ್ಗೆ ಹೋದೆ. ಅಲ್ಲಿ ಒಂದು ಮಾತು ಹೇಳಿದ್ರು, ಒಂದು ಅಕ್ಕ ಸಮ್ಮೇಳನದ ಅನುಭವ ಹೇಳ್ಬಿಡ್ತೀನಿ. ನನ್ಗೆ ಅಷ್ಟು 1000 ಜನ, ಅಂದ್ರೆ 5000 ಜನ, ನನಗೂ ಇವಾಗ ನಿಮ್ ತರನೇ ಅಲ್ಲಿ ಕನ್ನಡದವ್ರು ಕೇಳ್ತಾರ ಹಾಡನ್ನ ಅನ್ನೋದು ಕ್ವಶನ್ ನನಗೆ. ಏನ್ ಅಮೆರಿಕ ಹೋಗ್ತಾ ಇದೀನಿ, ಕನ್ನಡದವ್ರು ಕೇಳ್ತಾರ ಅಂತ. ಖಂಡಿತವಾಗ್ಲೂ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗಿರುವಂತಹ ಕನ್ನಡಿಗರೇ ಅಲ್ಲಿ ನಿಲ್ಸಿರೋದು. ಅಷ್ಟು ವರ್ಷಗಳಿಂದ 1000 ಜನ ಇರ್ತಾರೆ ಆಡಿಯನ್ಸ್. 5000 ಅಕ್ಕ ಸಮ್ಮೇಳನಕ್ಕೆ ಇರೋದು. ಹೌದು, ಸಮ್ಮೇಳನ ಸಿಕ್ಕಾಪಟ್ಟ ಕನ್ನಡಿಗರಿದ್ದಾರೆ. ಈಗಂತೂ ಕನ್ನಡಿಗರ ಜಾಸ್ತಿ ಇದಾರೆ, ಅಮೆರಿಕ ಕಡಿಮೆ ಇದಾರೆ ಅನ್ಸುತ್ತೆ, ಗೊತ್ತಾ? ಆ ಮಟ್ಟಕ್ಕಿದೆ ನಿಜವಾಗ್ಲು. ನಂಗೆ ಬಹಳ ಖುಷಿ ಆಗುತ್ತೆ ನಿಜವಾಗ್ಲು. ಅಲ್ಲಿ ಹಾಡಿದಾಗ ಜನ ಎದ್ದು ಕುಣಿದಿದ್ದು ನೋಡಿದ್ರೆ, ವಯಸ್ಸಾಗಿರೋರು ಕೂತ್ಕೊಂಡಿದ್ರು ಬಿಟ್ರೆ ಮಿಕ್ಕಿದವ್ರು ಎಲ್ಲಾರು ನಮ್ಮ ತಮಟೆ ಶಬ್ದಕ್ಕೆ ಜನಪದ ಹಾಡಲ್ಲ ಕುಣಿದ್ರು ಅಂದ್ರೆ ನನ್ಗೆ ಮನ್ಸು ತುಂಬಿ ಕಣ್ತುಂಬಿ ಬಂತು ನಿಜವಾಗ್ಲು. ಅಂದ್ರೆ ಅಷ್ಟು ದೂರ ದೇಶಕ್ಕೆ ಹೋಗಿ ನಮ್ಮ ಜನಪದವನ್ನ ಹಾಡೋದು ಎಷ್ಟು ಗ್ರೇಟ್ ಅಲ್ವಾ ಅಂತ ನನಗೆ ಅನ್ಸಿದ್ದು ಅವತ್ತು. ನಂಗೆ ನಿಜವಾಗ್ಲು ಜನಪದ ಕಲಾವಿದೆ, ಜನಪದ ಗಾಯಕಿ ಅಂತ ಐಡೆಂಟಿಟಿ ಕೊಟ್ಟಂತ ವೇದಿಕೆ ಅದು. ಜೊತೆಯಲ್ಲಿ ನನ್ಗೆ ಅದೇ ಲಾಸ್ ವೇಗಸ್ ಅಲ್ಲಿ ನಾನು ಏನು ರೆಡಿಯಾಗಿ ಕಪ್ಪಣ್ಣ ಸರ್ ರೂಮ್ಗೆ ಹೋದ್ನ, ಒಂದೇ ಮಾತು ಹೇಳಿದ್ರು, ಸವಿತಾ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ನಂಗೆ ಮೈ ರೋಮಾಂಚನ ಆಗೋಯ್ತು. ಎಲ್ಲರೂ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಾನು ಒಂದೇ ಮಾತು ಹೇಳ್ತೀನಿ ನಿಮಗೆ, ಎಲ್ಲ ಹಾಡಿ ನೀವು ಇಲ್ಲ ಅಂತಲ್ಲ, ಆದರೆ ಜನಪದವನ್ನ ಮುಖ್ಯವಾಗಿ ಇಟ್ಕೊಳ್ಳಿ, ಜನಪದ ಗಾಯಕಿಯಾಗಿ ಉಳ್ಕೊಳ್ಳಿ ನೀವು. ಹೇಗೆ ರಂಗಭೂಮಿಗೆ ಬಿ ಜಯಶ್ರೀ ಅಮ್ಮ ಇದ್ದಾರೋ, ಸವಿತಕ್ಕ ಜನಪದಕ್ಕೆ ಹಾಗಾಗಬೇಕು ಅಂತ ಅವ್ರು ಹೇಳಿದಂತ ಮಾತು. ನೋಡಿ, ಅದು ನನಗೆ ಅವತ್ತು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದ್ರೆ ಅಂತ ದೊಡ್ಡ ವ್ಯಕ್ತಿ ಕೈಯಲ್ಲಿ, ಅಂತ ದೊಡ್ಡ ಮನುಷ್ಯನ ಅವನ ಬಾಯಲ್ಲಿ ಒಂದು ಮಾತು ಹೇಳಿಸ್ಕೋತಾ ಇದೀನಿ ಅಂತ ಹೇಳಿದ್ರೆ ಎಷ್ಟು ಪುಣ್ಯ ಅಲ್ವಾ ಅಂತ ಅನಿಸ್ತು ನನಗೆ. ಸೊ ಅಲ್ಲಿ ನಾನು ತೀರ್ಮಾನ ಮಾಡಿದೆ, ಇಲ್ಲ ನಾನು ಮಾಡಿದ್ರೆ ಜನಪದ ಕಾರ್ಯಕ್ರಮಗಳೇ ಮಾಡ್ತೀನಿ, ಜನಪದಕ್ಕೋಸ್ಕರ ನನ್ನನ್ನು ನಾನು ತೊಡೆದುಕೊಳ್ತೀನಿ ಅಂತ ನಾನು ಅಲ್ಲಿಂದ ಪಣ ತೊಟ್ಟೆ. ಕಪ್ಪಣ್ಣ ಅವ್ರು ಹೇಳ್ದಂಗೆ ಆಗಿದೆ ಇವತ್ತು. ಖಂಡಿತವಾಗ್ಲು ಅವ್ರಿಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ಇವತ್ತು ಹೇಳ್ಕೊಳ್ತಾರೆ, ನಾನು ಒಂದ್ಸಲ ನಾನು ಅವಳನ್ನ ಕರ್ಕೊಂಡು ಹೋಗಿದ್ದು, ಏನೋ ಪಾಪ ಸೂಟ್ ಕೇಸ್ ಎತ್ಕೊಂಡ್ ಬರ್ಲಿ ಅಂತ ಕರ್ಕೊಂಡೋದೆ ಅವಳನ್ನ. ಈಗ ನೋಡಿದ್ರೆ ನಾನು ಅವಳನ್ನ ಕೇಳುವಾಗ, ಸವಿತಾ ನಾನು ಕರ್ಕೊಂಡು ಹೋಗಮ್ಮ ಅಂತ ಕೇಳ್ಕೋಬೇಕು ಅಂತ ಮಟ್ಟಕ್ಕೆ ಬೆಳೆದ್ಲು. ಅದು ನನ್ನ ಹೆಮ್ಮೆ, ಅದು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಅಂದ್ರೆ ನಮ್ಮ ಮುಂದೆನೂ ಹೇಳಿದ್ರು ಖಂಡಿತ. ಯಾಕಂತ ಹೇಳಿದ್ರೆ ಅವ್ರು ಒಂದ್ಸಲ ಕರೆದಿದ್ದು, ಅದಾದ್ಮೇಲೆ ನಾನು 2015ರಲ್ಲಿ ಮತ್ತೆ ನಾವಿಕ ಸಮ್ಮೇಳನಕ್ಕೆ ಕರೆಸ್ಕೊಂಡ್ರು. 2016ರಲ್ಲಿ ಸಿಂಗಾಪುರ್ನ ಸಿಂಗಾರ ಸಮ್ಮೇಳನಕ್ಕೆ ಹೋದೆ. 2018ರಲ್ಲಿ ಮತ್ತೆ ಡಲಾಸಲ್ಲಿ ನಡೆದಂತಹ ಅಕ್ಕ ಸಮ್ಮೇಳನಕ್ಕೆ ಹೋದೆ.
ಮತ್ತೆ 2019ರಲ್ಲಿ ನಾವಿಕಾ ಸಮ್ಮೇಳನ ಮತ್ತೆ ಲಂಡನ್ ನಡೆದಂತ UK ಕನ್ನಡಿಗ ಸಂಘ, ಅಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ನಾಗರಾಜ್ ಮೂರ್ತಿ ಅವರು ರಂಗಕರ್ಮಿಗಳು, ಅವರು ಕೂಡ ನನ್ನ ಚಿಕ್ಕವಳಿದ್ದಾಗಲಿಂದ ನನ್ನ ಬೆಳೆಸಿದಂಥವ್ರು, ಅವರು ನನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು. ಸೊ ಅಲ್ಲಿಂದ ಮತ್ತೆ ಕೋವಿಡ್ ಇಂದ ಆಗ್ಲಿ ನಾನು ಮುಂದುವರೆಯಕ್ಕಾಗಲಿಲ್ಲ. ಕೋವಿಡ್ ಇಂದ 3 ವರ್ಷ ನಾವೆಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ 2019ರಲ್ಲಿ ಏನು ಕಾರ್ಯಕ್ರಮ ಕೊಟ್ಟೆ ಅಲ್ಲ, ಅವ್ರಿಗೆ ಎಷ್ಟು ಖುಷಿ ಆಗಿದ್ರು ಅಂತ ಹೇಳಿದ್ರೆ ನಾವಿಕಾದವರು, 2020ರಲ್ಲಿ ಮಾರ್ಚ್ 17ಕ್ಕೆ ನಾನು ಹೊರಟು ಮೇ 4ನೇ ತಾರೀಕು ವಾಪಸ್ ಬರಬೇಕಾಗಿತ್ತು. 10 ಕಾರ್ಯಕ್ರಮ ಬುಕ್ ಮಾಡ್ಕೊಂಡಿದ್ರು ಯುಗಾದಿ ಹಬ್ಬ ಕಾರ್ಯಕ್ರಮಕ್ಕೆ ಅಮೆರಿಕದಲ್ಲಿ. ಕರೆಕ್ಟಾಗಿ ನಮಗೆ ಕೋವಿಡ್ ಶುರು ಆಯ್ತು ಇಲ್ಲಿ. ಸೊ ಅಲ್ಲಿದ್ದವರೆಲ್ಲ ಪರವಾಗಿಲ್ಲ, ನೀವು ಇಲ್ಲಿ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿಂದನೇ ಆನ್ಲೈನ್ ಸ್ಟ್ರೀಮಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿ ಇಲ್ಲಿಂದ ನಾವು ಇದೇ ವೇದಿಕೆ ಇದೆ ಅವ್ವ ಥಿಯೇಟ್ರಿಂದಾನೇ ನಾವು 6 ಕಾರ್ಯಕ್ರಮ ಏನೋ ಮಾಡಿದ್ವಿ ಅಮೆರಿಕಾಗೆ, ಆನ್ಲೈನ್ ಸ್ಟ್ರೀಮಿಂಗ್ ಪ್ರೋಗ್ರಾಮ್ ಮಾಡಿದ್ವಿ. ಕೋವಿಡ್ ಅಲ್ಲಿ ಇದು ಆಗಿದ್ಯಾ? ಈ ವೇದಿಕೆಯಲ್ಲಿ ನಾವು ಆನ್ಲೈನ್ ಪ್ರೋಗ್ರಾಮ್ ಮಾಡೋದಲ್ಲದೆ ಇಲ್ಲಿ ವಿದ್ಯಾಭೂಷಣ್ ಅವ್ರು ಬಂದು ಹಾಡಿದ್ದಾರೆ, ಪುತ್ತೂರು ನರಸಿಂಹನಾಯಕ್ ಅವ್ರು ಬಂದು ಹಾಡಿದ್ದಾರೆ, ಸಿದ್ಧಾರ್ಥ್ ಬೆಲ್ಮಂಡ್ ಬಂದು ಹಾಡಿದ್ದಾರೆ, ಮತ್ತೆ ರತ್ನಮಾಲಾ ಪ್ರಕಾಶ್ ಅವ್ರು ಬಂದು ಹಾಡಿದ್ದಾರೆ ಅವ್ವ ಸಭಾಂಗಣದಲ್ಲಿ. ಆಯ್ತಾ, ಆಮೇಲೆ ತುಂಬಾ ದೊಡ್ಡ ದೊಡ್ಡ ಕಲಾವಿದರು, ಮತ್ತೆ ರಾಜೇಶ್ ಕೃಷ್ಣನ್ ಬಂದು ಕುವೈತ ಮಸ್ಕಟ್ಗೇನೋ ಹಾಡಿದ್ರು, ಶಮಿತಾ ಮಲ್ನಾಡ್ ಹಾಡಿದ್ರು. ಕೋವಿಡ್ ಟೈಮಲ್ಲಿ ಇದೆಲ್ಲ ಅಂದ್ರೆ ಒಂದು ನನಗೆ ಜನಪದ ಗಾಯಕಿಯಾಗಿ ಸೌಂಡ್ ಸಿಸ್ಟಮ್ ಅಕ್ಕ ಸೌಂಡ್ಸ್ ನಡೆಸ್ಕೊಂಡು ಜೊತೆಲಿ ಅವ್ವ ಸಭಾಂಗಣ ನಡೆಸೋಯ್ತಲ್ಲ, ನನಗೆ ಇದು ಬ್ರೆಡ್ ಅಂಡ್ ಬಟರ್. ನನಗೆ ಅನ್ನ ಕೂಡ ಹಾಕ್ತಾ ಇದೆ. ಸೊ ಅದನ್ನ ಹೇಳ್ಕೊಳಕ್ಕೆ ನಂಗೆ ಬಹಳ ಹೆಮ್ಮೆ ಇದೆ ನಿಜವಾಗ್ಲೂ. ಅಂದ್ರೆ ಕಾರ್ಯಕ್ರಮಗಳಿಗೆ ಸೌಂಡ್ಸ್ ಕೂಡ ಕೊಡ್ತೀರಿ? ಸೌಂಡ್ಸ್ ಕೂಡ ಕೊಡ್ತೀವಿ, ಜೊತೆಲಿ ಇದು ಇನ್ಬಿಲ್ಟ್ ಸೌಂಡ್ ಮತ್ತೆ ಲೈಟ್. ಸೊ ಇಲ್ಲಿ ಬಂದು ಮಾಡೋರ್ಗೆ ಇದಕ್ಕೊಂದು ಏನ್ ಹೇಳ್ತಾರೆ ಬಾಡಿಗೆ ಅಂತ ನಾವು ನಿಗದಿಪಡಿಸಿರ್ತೀವಿ. ಆ ಬಾಡಿಗೆನ ಕೊಡ್ತಾರೆ ಅವರು, ನಾವೆಲ್ಲವೂ ಅವ್ರಿಗೆ ಎಕ್ವಿಪ್ಮೆಂಟ್ ಎಲ್ಲ ನಾವು ಸಪ್ಲೈ ಮಾಡ್ತೀವಿ ವಿತ್ ಲೈಟ್ಸ್ ಅಂಡ್ ಸೌಂಡ್ಸ್. ಸೊ ಮಾಡ್ಬಿಟ್ಟು ಹೋಗ್ತಾರೆ. ಸೊ ನನ್ಗೆ ಅದಕ್ಕೆ ಬಾಡಿಗೆ ಕೊಟ್ಟು ಹೋಗ್ತಾರೆ. ನಮಗ್ ಫ್ರೀ ತಾನೆ? ನಿಮ್ ಖಂಡಿತ ಫ್ರೀ. ಸೊ ಹೀಗೆ ನನ್ನ ಜರ್ನಿ ಜನಪದ ಗಾಯಕಿಯಾಗಿ ಸವಿತಕ್ಕನಾಗಿ ಉಳ್ಕೊಳ್ಳುವಂತಹ ಬೆಳ್ಕೊಳ್ಳುವಂತಹ ಒಂದು ಸಂದರ್ಭ ಬಂದಿದ್ದು ಕಾಂತರಾಜ್. ಕರ್ನಾಟಕ ರಾಜ್ಯದ ಜನಪದ ಹೆಚ್ಚು ಪಾಲು ಗ್ರಾಮೀಣ ಪ್ರದೇಶಗಳಲ್ಲಿ ಉಳ್ಕೊಂಡಿದೆ. ಹೌದು. ಅಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಮಹಿಳೆಯರು ಜನಪದವನ್ನು ಅಪ್ಕೊಂಡಿರೋದ್ರಿಂದ ಅವರಿಗೆ ಮಾರ್ಗದರ್ಶನವಾಗ್ಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಹೆಣ್ಣು ಮಗಳಾಗಿ ಜನಪದವನ್ನ ಹೊತ್ಕೊಂಡು ದೇಶ ವಿದೇಶವೆಲ್ಲ ಸುತ್ತಬಹುದು ಅಂತ ಹೇಗೆ ಅನ್ನಿಸ್ತು, ಮತ್ತೆ ಅದಕ್ಕೆ ಸಿದ್ಧತೆ ಹೇಗೆ ಮಾಡ್ಕೊಂಡ್ರೆ ನೀವು ಅಂತ? ಒಂದು 2014ರಲ್ಲಿ ನನ್ನ ಮೊದಲ ಅನುಭವ. ಅವಾಗ ಕಪ್ಪಣ್ಣ ಸರ್ ಇದ್ರು, ನನ್ಗೆ ಎಲ್ಲವೂ ಹೊಸದು. ನನ್ಗೆ ಹೇಳಿದ್ನಲ್ಲ, ಫ್ಲೈಟ್ ಹತ್ತಿದ್ದೆ ಮೊದಲು ಬಾರಿ. ಹೌದು, ವೀಸಾ ಮಾಡೋದ್ರಿಂದ ಹಿಡ್ದು ಏರ್ಪೋರ್ಟ್ ಇಂದ ಹಿಡ್ದು ಎಲ್ಲವೂ ಹೊಸದು. ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಹತ್ತು ಕೂತ್ಕೊಂಡಿದೀನಿ. ಎಂತ ನಿದ್ದೆ ಅಂದ್ರೆ ನನಗೆ ಎಷ್ಟು ಮೈ ಮರ್ತು ನಿದ್ದೆ ಮಾಡ್ತೀನಿ ಅಂದ್ರೆ, ಅಲ್ಲಿ ಕಿಥನಹಳ್ಳಿ ಪುಟರುದ್ರಯ್ಯ ಸವಿತಾ ಅಂತ ಕೂಗ್ತಾ ಇದಾರೆ. ನಂಗೆ ನಿಜವಾಗ್ಲೂ ಗೊತ್ತೇ ಆಗ್ತಿಲ್ಲ, ಅಂದ್ರೆ ನನ್ಗೆ ಎಚ್ಚರನೇ ಇಲ್ಲ. ಪಕ್ಕದಲ್ಲಿ ಐ ಥಿಂಕ್ ಶಿ ಇಸ್ ಕಾಲಿಂಗ್ ಯು ಅಂತ ಹೇಳಿದ್ರು. ಅಂದ್ರೆ ಅವರು KP ಸವಿತಾ, ನನ್ನ ಫುಲ್ ಹೆಸರು ಸವಿತಾ ಅಂತ ಕರಿಯಲ್ಲ ಫಸ್ಟ್. ಅವ್ರು ಕಿಥನಹಳ್ಳಿ ಪುಟರುದ್ರಯ್ಯ ಸವಿತಾ ಅಂತ ಕೂಗ್ತಾ ಇದಾರೆ. ನಾನು ಏನ್ ಕರಿತೀಯ ಹೇಳು ಅಂತ ಫುಲ್ ಅದು ಅರ್ಥ ಮಾಡ್ಕೊಳಕ್ಕೆ 1 ನಿಮಿಷ ಬೇಕಾಯ್ತು. ಎಸ್, ಸವಿತಾ ಅನ್ನೋದು ಮಾತ್ರ ಕೇಳಿಸ್ತಲ್ಲ ನನ್ಗೆ ಅಂತ ಅರ್ಥ ಆಯ್ತು. ಸೊ ಅಲ್ಲಿ ಶುರು ಆದಂತಹ ಜರ್ನಿ ಇದೆಯಲ್ಲ, ನನಗೆ ಎರಡನೇ ಬಾರಿ ಹೋದಾಗ 2015ರಲ್ಲಿ ಕಪ್ಪಣ್ಣ ಸರ್ ಪಾಸ್ಪೋರ್ಟ್ ಬರೋ ಲೇಟ್ ಆಗೋಯ್ತು. ನಾವಿಕಾಗ ಹೊರಟಿದ್ವಿ ನಾವೆಲ್ಲರೂ. ಮತ್ತೆ ಒಂದು 20 ಜನ ಕಲಾವಿದರ ಜೊತೆ ಹೋಗ್ಬೇಕಾಗಿತ್ತು. ಕಪ್ಪಣ್ಣ ಸರ್ ಪಾಸ್ಪೋರ್ಟ್ ಬರದೆ ಅವ್ರ ಹಿಂದೆ ಉಳ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ, ನನ್ನ ಜೊತೆ ಸಬ್ನಳ್ಳಿ ರಾಜು ಅವರು ಇರ್ತಾರೆ ಕೋಆರ್ಡಿನೇಟರ್ ಆಗಿ. ಸೊ ನೀವಿಬ್ರು ಹೋಗಿ ಕಾರ್ಯಕ್ರಮನ ಮುಗಿಸಿ ಎಲ್ಲಾರನ್ನೂ ನೋಡ್ಕೊಂಡು ಕರ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ಕೊಳ್ತಾರೆ. ಅಲ್ಲಿ ಶುರು ಆಗುತ್ತೆ ನೋಡಿ ಭಯ ನನ್ಗೆ. ಅಂದ್ರೆ ಇವಾಗ ದಿನ ಹೋಗ್ತಾ ಇದ್ರೆ ಏನು ಅನ್ಸೋದಿಲ್ಲ ನಮ್ಗೆ. ವರ್ಷಕ್ಕೊಂದ್ಸಲ ಯಾವಾಗ್ಲೋ ಒಂದ್ಸಲ ಹೋಗಿ ಬಂದಿರೋದು, ತಿರ್ಗಾ ಇವಾಗ ಹೋಗ್ಬೇಕು ಅಂದಾಗ ಇಲ್ಲದ ಪ್ರವಾಸ ಅದು ಚಿಕ್ಕಾಬಡೆ ಕಲ್ತ್ವಿ. ಇವ್ರನ್ನೆಲ್ಲ ಹೊಡ್ಸೋ ಅಷ್ಟರಲ್ಲಿ ನಮ್ ಫ್ಲೈಟ್ ಹೊಟ್ಟೋಯ್ತು. ನಾನು ರಾಜು ಹಿಂದೆ ಉಳ್ಕೊಂಡ್ವಿ. ಮತ್ ಬಾಂಬೆಯಿಂದ ತಿರ್ಗಾ ನಮ್ಗೆ ಏರ್ ಇಂಡಿಯಾ ಇದ್ದಿದ್ದು. ತಿರ್ಗಾ ಅಲ್ಲಿಂದ ನಮ್ಗೆ ಇದು ರ್ಯಾಲೆ ಅನ್ನೋ ನಾರ್ತ್ ಕ್ಯಾರೋಲಿನಾ ಅನ್ನೋ ಊರಿಗೆ ಹೋಗ್ಬೇಕಾಗಿತ್ತು ನಾವು, ಅಮೆರಿಕಾದ. ಸೊ ನಾವು ಇಲ್ಲಿಂದ ಅವ್ರು ಕಳ್ಸೋ ಅಷ್ಟ್ರಲ್ಲಿ ನಮ್ ಫ್ಲೈಟ್ ಹೊಟ್ಟೋಯ್ತು. ನಾವು ಫ್ಲೈಟ್ ಮಾಡ್ಕೊಂಡು ಬಾಂಬೆಗೆ ಹೋದ್ವಿ. ಬಾಂಬೆಯಿಂದ ಹೋಗೋ ಅಷ್ಟರಲ್ಲಿ ಅಲ್ಲಿಂದನೂ ಮತ್ತೆ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಎಂತ ಟೆನ್ಷನ್ ಅಂತ ಹೇಳಿದ್ರೆ, ಮತ್ತೆ ಮಾರನೇ ದಿವಸಕ್ಕೆ ಸಂಜೆಗೆ ಅದೇ ಫ್ಲೈಟ್ ಇರುತ್ತೆ. ಮತ್ತೆ ಎಕ್ಸ್ಟ್ರಾ ಎಷ್ಟು 14,000 ಎಷ್ಟೋ ಪೆನಾಲ್ಟಿ ಕಟ್ಬಿಟ್ಟು ನಾವು ವೆಯ್ಟ್ ಮಾಡಿದ್ದು. ಒಂದ್ ದಿವಸ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ನಾವು ಆ ಫ್ಲೈಟ್ ಇಟ್ಕೊಂಡು ಹೋಗಿದ್ದು. ನಾವಲ್ಲಿ ಹೋಗೋ ಅಷ್ಟರಲ್ಲಿ ಪಾಪ ಅವ್ರು ಯಾರಿಗೂ ಕಮ್ಯುನಿಕೇಟ್ ಮಾಡಕ್ಕೆ ಗೊತ್ತಾಗದೆ, ಹೋದೋ ತಂಡ ಇದೆಯಲ್ಲ ಅವರೆಲ್ಲ ಅಲ್ಲಿ ಹೊಟ್ಟೋಗಿದ್ದಾರೆ. ಪಾಪ ಅವ್ರಿಗೆ ಯಾರಿಗೂ ಕಮ್ಯುನಿಕೇಟ್ ಮಾಡಕ್ ಗೊತ್ತಾಗದೆ 8 hours ಪಾಪ ವೆಯ್ಟ್ ಮಾಡ್ಕೊಂಡು ಎಲ್ಲೋ. ಸೊ ತುಂಬಾ ಒಂದು
ಒಂದು ಕಲಿತೆ ಕೂಡ, ಮತ್ತೆ ತಿರ್ಗಾ ಸಿಕ್ಕಾಬಿಟ್ಟು ಅಲ್ಲಿ ಬೇಜಾರು ಆಯ್ತಂದ್ರೆ ಇಷ್ಟೆಲ್ಲ ಅನಾಹುತಗಳು ಆಗೋಯ್ತಲ್ಲ ಅನ್ನೋದು. ಸೊ ಅಲ್ಲಿಂದ ಹಾಗೆ ಅವ್ರನ್ನೆಲ್ಲ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಯ್ತು, ಫಸ್ಟ್ ಕ್ಲಾಸ್ ಕಾರ್ಯಕ್ರಮ ಆಯ್ತು. ನಮ್ಗೆಲ್ಲ ಒಂದಷ್ಟು ಸೈಟ್ ಸೀಯಿಂಗ್ ಎಲ್ಲ ಕರ್ಕೊಂಡು ತೋರಿಸಿ, ಆಮೇಲೆ ಎಲ್ಲ ಎಷ್ಟೋ ಒಂಥರ ಟಿಪ್ಸ್ ಬಂದಿತ್ತು ಎಲ್ಲಾರ್ಗು, ಅದೆಲ್ಲ ಹಂಚಿ ನಮ್ಗೆಲ್ಲ. ಸೊ ಅಷ್ಟು 3 ದಿವಸ ಮುಗಿಸಿ ನಾವು ವಾಪಸ್ ಬಂದ್ವಿ ಎಲ್ಲ. ಅದಾದ್ಮೇಲಿಂದ ನನಗೆ ಒಂದು ಸ್ವಲ್ಪ ಧೈರ್ಯ ಬರಕ್ಕೆ ಶುರು ಆಯ್ತು, ಕಾನ್ಫಿಡೆನ್ಸ್ ಬರೋಕ್ಕೆ. ತಿರ್ಗಾ 2016ರಲ್ಲಿ ಸಿಂಗಾಪುರ್ಗೆಲ್ಲ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಮತ್ತೆ ಕೋಆರ್ಡಿನೇಟಿಂಗ್ ಮಾಡ್ತೇವೆ ಸರ್ ಜೊತೆ, ಗಾಯಕಿ ಆಗಿ ಜೊತೆಲಿ ಸಂಘಟನೆ ಆಗಿ ಕೆಲಸ ಮಾಡೋದು ಎಲ್ಲ ತುಂಬಾ ಕಲಿತೆ ಅಲ್ಲಿ ನಾನು. ಸೊ ಅದಾದ್ಮೇಲೆ ಹಂಗೆ ಬರ್ತಾ 17 ಎಲ್ಲೂ ಹೋಗ್ಲಾ, 18 ಮತ್ತೆ ನಾನು ಒಬ್ಳೆ ಹೋಗಿ ಬಂದೆ ಇದಕ್ಕೆ. ಸೊ ಅಮೆರಿಕಾಗೆ ಅಲ್ಲಿರೋ ಕಲಾವಿದ್ರ ಜೊತೆ ಹಾಡಿದೆ. ಅಲ್ಲಿ ಒಂದಷ್ಟು ಜನ ಕಲಾವಿದ್ರು ಇದ್ರು ಆಲ್ರೆಡಿ. ಸೊ ಅವ್ರ ಜೊತೆ ಹೋಗಿ ಹಾಡಿದ್ದು ನಾನು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಲ್ಲೇ ಇದ್ರು. 2019 ಮತ್ತೆ ನಾನು ಒಬ್ಳೆ ಹೋಗಿದ್ದು. ಸೊ ಅಷ್ಟೊತ್ತಿಗಾಗ್ಲೇ ನನಗೆ ಒಂದು ಏನೇನು ಸಿದ್ಧತೆ ಮಾಡ್ಕೋಬೇಕು ಮೆಂಟಲಿ ಫಿಸಿಕಲಿ ಅನ್ನೋದು ಗೊತ್ತಾಗ್ಬಿಡ್ತು ನನಗೆ. ಎಲ್ಲದಕ್ಕಿಂತ ನನಗೆ ಟಫ್ ಅನ್ಸಿದೆ 2019ರಲ್ಲಿ ನಾನು ಸಿನ್ಸಿನಾಟಿ ಒಹಾಯೋ ಅನ್ನೋ ಊರಲ್ಲಿ ನಾವಿಕಾ ಕಾರ್ಯಕ್ರಮ ಮುಗಿಸಿ ವಾಪಸ್ ಬರ್ತಾ ಇದ್ದೀನಿ, ಒಬ್ಳೆ ವಾಪಸ್ ಬರ್ತಾ ಇದ್ದೀನಿ. 8 ಗಂಟೆ ಬೆಳಗ್ಗೆ ನಾನು ಬಿಟ್ಟಿದ್ದು ಮನೆ, ನಂಗೆ 12 ಗಂಟೆಗೆ ಫ್ಲೈಟ್ ಇದ್ದಿದ್ದು. ಸೊ ಸಿನ್ಸಿನಾಟಿಯಿಂದ ನ್ಯೂಯಾರ್ಕಿಂದ ಪ್ಯಾರಿಸ್ಸಿಂದ ಮನೆಗೆ ಬರಬೇಕಾಗಿತ್ತು ಬೆಂಗಳೂರಿಗೆ. ಸಿನ್ಸಿನಾಟಿಯಿಂದ ನ್ಯೂಯಾರ್ಕ್ ಬರೋ ಅಷ್ಟರಲ್ಲಿ ನನ್ನ ಫ್ಲೈಟು ಟರ್ಬುಲೆನ್ಸ್ ಅಂದರೆ ಏನು ಸುಂಟ್ರ ಗಾಳಿ, ಆ ಸುಂಟ್ರ ಗಾಳಿಗೆ ನನ್ನ ಫ್ಲೈಟ್ ಇಳ್ಕೋಬೇಕಾದ ಜಾಗ ನ್ಯೂಯಾರ್ಕಲ್ಲಿ ಇಳಿಲಿಲ್ಲ, ಬೇರೆ ಎಲ್ಲೋ ಇಳ್ಕೊಂಡ್ಬಿಡ್ತು. ಫುಲ್ ಟೆನ್ಷನ್ ನನಗೆ. ಅದು ಅಲ್ಲಿ ಚಿಕ್ಕ ಫ್ಲೈಟ್ಗಳು, ಅಂದ್ರೆ ಇವಾಗ ಅಮೆರಿಕಾಗ ನಾವು ಅಷ್ಟು 30,000 ಕಿಲೋಮೀಟರ್ ಮೇಲೆ ಹಾರ್ಬೇಕಲ್ಲ, ನಮ್ ಕೆಳಗಡೆ ಪುಟ್ ಫ್ಲೈಟ್ಗಳು ಓಡಾಡ್ತಾ ಇರುತ್ತೆ. ಅದು ನೋಡೋ ಅನುಭವನೇ ಅದ್ಭುತ, ಅದು ನಿಜವಾಗ್ಲೂ. ದೊಡ್ಡ ಫ್ಲೈಟ್ ಇಲ್ಲಿರುತ್ತೆ ಅಂದ್ರೆ ಅದ್ರ ಕೆಳಗಡೆ ಪುಟ್ಪುಟಾಣಿ ಫ್ಲೈಟ್ಸ್ ಓಡಾಡ್ತಾ ಇರುತ್ತೆ. ಇಂಟರ್ಸ್ಟೇಟ್ಸ್ ಅವೆಲ್ಲ, ಅದನ್ನ ನೋಡೋ ಅದ್ಭುತ ಅದು ನಿಜವಾಗ್ಲು. ಸೊ ಆ ಚಿಕ್ಕ ಫ್ಲೈಟ್ ಅಲ್ಲಿ ನನ್ನ ಪಕ್ಕ ಒಬ್ಬ ಸ್ಪ್ಯಾನಿಷ್ ಅವನು ಸಕ್ಕ ದಪ್ಪ ಕೂತಿದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ ಏನೋ ಆಗ್ತಾ ಇದೆ ಹಿಂಗೆ ಅಂತೆಲ್ಲ, ನಂಗೆ ಅರ್ಥನೇ ಆಗ್ತಾ ಇಲ್ಲ ಏನೂ. ಅವ್ರ ಆಕ್ಸೆಂಟ್ ಡಿಫ್ರೆಂಟ್ ಆಗಿರುತ್ತಲ್ಲ. ಆಮೇಲೆ ನಾನು ಒಬ್ಳೇ ಇದ್ದೀನಿ, ಯಾರೂ ಇಲ್ಲ, ಒಬ್ಬ ಇಂಡಿಯನ್ ಕೂಡ ಆ ಫ್ಲೈಟಲ್ಲಿ ಇಲ್ಲ, ನಾನು ಒಬ್ಳೇ ಇರೋದು. ಅವನು ವಾಟ್ ಈಸ್ ಇಟ್ ಟೆಲ್ಲಿಂಗ್ ಅಂತ ಕೇಳ್ತಾ ಇದ್ದೀನಿ. ಅವ್ನು ಏನು ಹೇಳ್ದ, ಇವನು ಹೇಳಿದ್ರು ಅರ್ಥ ಆಗ್ಲಿಲ್ಲ ನನಗೆ ಇನ್ನೂ ಅಳು ಬರೋಕ್ಕೆ ಶುರು ಆಗೋಯ್ತು. ಆಯ್ತು ಇವತ್ತು ನನ್ನ ಕತೆ ಮುಗೀತು ಅಂತ ಅಂದ್ಕೊಂಡೆ. ಆಮೇಲೆ ಅಲ್ಲಿ ಹೋಗಿ ಇಳಿದ್ರು ತಕ್ಷಣ ನಾನು ವೈಫೈ ಕನೆಕ್ಟ್ ಮಾಡ್ಕೊಳ್ಳೋದು ಒಂದು ಕಲ್ತಿದ್ದೆ ಎಲ್ಲ ಕಡೆ. ಅದನ್ನ ಫಸ್ಟ್ ಹೇಳಿರ್ತಾರೆ ಯಾವಾಗಲೂ. ಯಾಕಂದ್ರೆ ನಾನು 3 ದಿವಸಕ್ಕೆ ಹೋಗೋದ್ರಿಂದ ಅಲ್ಲಿಂದ ಯಾವ ನಂಬರ್ ತಗೊಂಡಿರಲಿಲ್ಲ, ನಾನು ಲೋಕಲ್ ನಂಬರ್ ತಗೊಂಡಿರಲಿಲ್ಲ. ಸೊ ವೈಫೈ ಕನೆಕ್ಟ್ ಮಾಡಿಕೊಂಡು ನನ್ನ ಕರೆಸಿದವ್ರು ವಲ್ಲಿ ಶಾಸ್ತ್ರಿ ಅವರು, ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳಲೇಬೇಕು. ಈ ಸಚ್ ಜಮ್ ಆಫ್ ಎ ಪರ್ಸನ್. ಅವರು ನನ್ನ ಕಲೆಗೆ ಬೆಲೆ ಕೊಟ್ಟು ಬರಬೇಕು ಅಂತ ಕರೆಸ್ಕೊಂಡು ಆ ವೇದಿಕೆ ಕೊಟ್ಟಾಗ್ಲಿಂದ ನನಗೆ ತುಂಬ ಒಂದು ದೊಡ್ಡ ಅವಕಾಶಗಳು ಬರೋಕ್ಕೆ ಶುರು ಆಯಿತು. ಸೊ ಅವ್ರಿಗೆ ಫಸ್ಟ್ ಫೋನ್ ಮಾಡಿ, ವಲೀಶಣ್ಣ ಹಿಂಗೆ ಆಗೋಗಿದೆ, ಏನು ಮಾಡಲಿ, ನೀನೇನು ಹೆದರ್ಕೋಬೇಡ, ಅದು ಎಲ್ಲ ಎಷ್ಟೊಂದು ಫ್ಲೈಟ್ಸ್ ಹಾಗೆ ಆಗ್ತದೆ, ಅಲ್ಲಿ ನ್ಯೂಸಲ್ಲಿ ಬರ್ತಾ ಇದೆ ನಮಗೆ, ನೀನು ಅಲ್ಲಿ ಹೋಗಿ ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತಿರುತ್ತಲ್ಲ ಅವ್ರ ಹತ್ರ ಹೋಗಿ ಕೇಳು ಏನು ಮಾಡಬೇಕು ನೆಕ್ಸ್ಟು ಅಂತ ಅವ್ರು ಹಿಂಗೆ ಸಜೆಷನ್ ಮಾಡ್ತಾರಂತೆ. ಅಲ್ಲಿ ಹೋಗಿ ನಿಂಗೆ ಅರ್ಥ ಆಗಲಿಲ್ಲ ಫೋನ್ ಕೊಡು, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಹೋದೆ, ಅವ್ರು ಹೇಳಿದ ಆಸ್ ಯೂಶುವಲ್ ಅರ್ಥ ಆಗಲಿಲ್ಲ ನನಗೆ, ಕೊಟ್ಟೆ ಅವ್ರಿಗೆ ಫೋನ್ನ. ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ನಂಗೆ ತಿರ್ಗಾ ಹೇಳ್ರಿ, ಇಲ್ಲ ತಿರ್ಗಾ ಇನ್ನೊಂದು ಫ್ಲೈಟ್ ಬರುತ್ತಂತೆ, ಎಲ್ಲ ಇದಾದ್ಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ. 2 hours ಕಾದ್ವಿ ಅಲ್ಲೇ, ಹೊಟ್ಟೆಗೆ ಏನೂ ಇಲ್ಲ. ಆಮೇಲೆ ಹಸುವು ಯಾಕಂದ್ರೆ ಬೆಳಗ್ಗೆ 8 ಗಂಟೆಗೆ ತಿಂದವಳು ನಾನು. ಆಗ್ಲೇ 6 ಗಂಟೆ ತನಕ ಆಗೋಗಿದೆ ಟೈಮು ಅಷ್ಟೊತ್ತಲ್ಲ ಆಗ್ಲೇ. ಸರಿ 6 ಗಂಟೆ ಆಗೋಗಿದೆ. ಆಮೇಲೆ ಅಷ್ಟೊತ್ತಲ್ಲಿ ಬೇರೆ ಫ್ಲೈಟಲ್ಲಿ ಹಚ್ತಾರೆ, ಅಲ್ಲೊಂದು ಏನೋ ಒಂದು ಬಿಸ್ಕೆಟ್ ಏನೋ ಕೊಟ್ಟರು, ಒಂದು ಗೋಡಂಬಿ ಏನೋ ಕೊಟ್ಟರು, ತಿಂದೆ. ಅಪ್ಪ ದೇವ್ರೇ ಹೋಗಿ ಇಳಿಸ್ಬಿಟ್ರಪ್ಪ ಅಂತ. ಯಾಕಂದ್ರೆ 9 ಗಂಟೆಗೆ ನಂದು ನ್ಯೂಯಾರ್ಕಲ್ಲಿ ಫ್ಲೈಟ್ ಇತ್ತು. ಆ ಫ್ಲೈಟ್ ಮಿಸ್ ಆಗುತ್ತಲ್ಲ ಅಂತ ಆಯ್ತು. ಇಲ್ಲಿಂದ ಹೋಗೋ ಅಷ್ಟರಲ್ಲಿ ನ್ಯೂಯಾರ್ಕಲ್ಲಿ ಇಳಿಯೋ ಅಷ್ಟರಲ್ಲಿ ನಂದು ಆ ಫ್ಲೈಟ್ ಹೊಟ್ಟೋಗಿತ್ತು. 9:15 ಆಗೋಗಿದೆ ಆಲ್ರೆಡಿ, ನಾನು ಹೊರಗಡೆ ಅಲ್ಲಿ ಎಂಟ್ರ್ ಆಗ್ತಾ ಫ್ಲೈಟ್ ಅದು ಹೊಟ್ಟೋಗಿತ್ತು. ಆಮೇಲೆ ನೋಡ್ತೀನಿ ನ್ಯೂಯಾರ್ಕು ಸಿಕ್ಕಾಪಟ್ಟೆ ದೊಡ್ಡ ಏರ್ಪೋರ್ಟ್ ಅದು. ಅಲ್ಲಿ ಎಷ್ಟು ಜನ ನನಗೆ ನೋಡ್ತಾ ಇದ್ರೆ ಒಬ್ರು ಇಂಡಿಯನ್ಸ್ ಕಾಣಿಸ್ತಿಲ್ಲ, ಎಲ್ಲ ಬೇರೆ ಬೇರೆ. ಯಾಕಂದ್ರೆ ಅಲ್ಲಿ ಮೆಕ್ಸಿಕನ್ನು, ಸ್ಪ್ಯಾನಿಷು ಜಾಸ್ತಿ ಅವ್ರುಗಳೇ ಬರ್ತಾರಲ್ಲಿ. ಸೊ ಅವ್ರನ್ನೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಭಯಾನೂ ಆಯಿತು, ಟೆನ್ಷನ್ ಆಯಿತು. ಅಷ್ಟರಲ್ಲಾಗಲೇ ನೀನು ನಂಬಲ್ಲ, ನಂಗೆ ಎಷ್ಟು ಫೋನ್ ಕಾಲ್ಸ್ ಬರ್ತಿದೆ ಅಂತ ಹೇಳಿದ್ರೆ, ನ್ಯೂಯಾರ್ಕ್ಗೆ ಇಳಿದ ತಕ್ಷಣ ನ್ಯೂಯಾರ್ಕ್ ಕನೆಕ್ಟ್ ಮಾಡ್ಕೊಂಡೆ ವೈಫೈ. ಎಲ್ಲರಿಗೂ ವಿಷಯ ಗೊತ್ತಾಗ್ಬಿಟ್ಟಿದೆ ಅಲ್ಲಿರೋರ್ಗೆ, ಸವಿತಕ್ಕಂಗೆ ಹಿಂಗೆ ಆಗೋಯ್ತಂತೆ, ಫ್ಲೈಟ್ ಇಲ್ಲಿ ಮಿಸ್ ಆಗಿದೆ, ಅವ್ರು ಒಬ್ಬರೇ ಇದ್ದಾರಂತೆ ಅಂತ ಎಲ್ಲರೂ ಫೋನ್ ಮಾಡಿ ಹೆದರ್ಕೋಬೇಡಿ, ನಾವಿದ್ದೀವಿ, ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಎಲ್ಲರೂ ಪಾಪ. ಆಮೇಲೆ ಏನು ಗೊತ್ತಾ ಕಾಂತರಾಜರೇ, ಇವಾಗ ಇಲ್ಲಂದ್ರೆ ನಮ್ಗೆ ಅಕ್ಕಪಕ್ಕ ಎಲ್ಲ ಸಿಗುತ್ತೆ. ಅಷ್ಟು ದೊಡ್ಡ ದೇಶ ಅಮೆರಿಕಾ, ನಮ್ಮ ಇಂಡಿಯಾ 4 ದೊಡ್ಡದು.
ಒಂದೊಂದು ಜಾಗನ ಎಷ್ಟೆಷ್ಟು ದೂರ ಅಂದ್ರೆ ಆಮೇಲೆ ಎಲ್ಲರೂ ಸಮ್ಮೇಳನ ಮುಗಿಸಿ ಪಾಪ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಾನು ಯಾರನ್ನು ಬನ್ನಿ ನನ್ನ ಕರ್ಕೊಂಡು ಹೋಗಿ ಏನು ಹೇಳಕ್ಕಾಗಲ್ಲ ಪಾಪ. ನಾನು ಹೇಳ್ದೆ ಇಲ್ಲ ಯಾರು ಟೆನ್ಷನ್ ಮಾಡ್ಕೋಬೇಡಿ, ನನ್ಗೆ ಏನೇನು ಮಾಡ್ಬೇಕು ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ದೆ. ಆಮೇಲೆ ತಿರ್ಗಾ ಮತ್ತೆ ಹೆಲ್ಪ್ ಡೆಸ್ಕ್ ಹೋದೆ. ಅವರು ಇಲ್ಲ ನಾವು ಯಾರಿಗೂ, ಆಮೇಲೆ ಆಕ್ಚುಲಿ ರೂಲ್ಸ್ ಪ್ರಕಾರ ನಮಗೆ ಹೋಟೆಲ್ ಕೊಡಬೇಕು ಅವರು ಉಳ್ಕೊಳ್ಳೋಕೆ ಫ್ಲೈಟ್ ಮಿಸ್ ಆದ್ರೆ. ಬಟ್ ಆದ್ರೆ ಎಷ್ಟೊಂದು ಫ್ಲೈಟ್ ಮಿಸ್ ಆಗ್ಬಿಟ್ಟು ಅವ್ರಿಗೆ ಅಕೊಮಡೇಟ್ ಮಾಡಕ್ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಜನ ಅಲ್ಲಿ ಫುಲ್ ಏರ್ಪೋರ್ಟ್ ತುಂಬೋಗಿದ್ದಾರೆ ಜನ, ಎಲ್ಲ ಫ್ಲೈಟು ಹಾಗೆ ಆಗ್ತಾ ಇದೆ. ಸರಿ, ಆಮೇಲೆ ಕೊನೆಗೆ ಒಂದು ಏನು ಕೊಡ್ಲಿಲ್ಲ, ಕೊನೆಗೆ ಒಂದು ಬಿಸ್ಕೆಟ್ ಕೊಟ್ಟರು, ಒಂದು ರಗ್ ಕೊಟ್ಟರು, ಒಂದು ದಿಮ್ ಕೊಟ್ಟರು, ಇಲ್ಲ ಮಲ್ಕೊಳ್ಳಿ ಅಂತ. ನನ್ನ ಕೈಯಲ್ಲಿ ಒಂದು ಹೊಸ ವೈಲಿನ್ ಬೇರೆ ಐತೆ, ಯಾರೋ ಹೇಳಿದ್ರು ತೊಗೊಂಬರಕ್ಕೆ, ಅದೊಂದಿತ್ತು. ಆಮೇಲೆ ಒಂದು $600 ಇತ್ತು, ಮತ್ತು ನನ್ನ ಬ್ಯಾಕ್ ಪ್ಯಾಕ್ ಇತ್ತು ಅಷ್ಟೇ. ಬಟ್ ನಮ್ಮ ಸೂಟ್ ಕೇಸ್ ಏನಿರುತ್ತೆ ಅದು ಹೊಟ್ಟೋಗಿರುತ್ತೆ, ಅದೇ ಹಾಗೆ ಪಾಸ್ ಆಗೋಗಿರುತ್ತೆ ಅದು. ಅವತ್ತು ರಾತ್ರಿ ಮಲ್ಕೊಂಡೆ, ನೀವು ನಂಬಲ್ಲ, 10 ಗಂಟೆ ಅಷ್ಟು ನನಗೆ ಎಂಥ ಹಸುವು ಅಂದರೆ ಎಷ್ಟು ಫೋನ್ ಕಾಲ್ಸ್ ಬರ್ತಿತ್ತಂದರೆ ನಾನು ಯಾರು ಫೋನ್ ಕಾಲ್ಸ್ ಅಟೆಂಡ್ ಮಾಡಿದೆ ಸ್ವಿಚ್ ಆಫ್ ಮಾಡಿಬಿಟ್ಟು ಫಸ್ಟು ಹೋಗ್ಬಿಟ್ಟು $10 ಕೊಟ್ಬಿಟ್ಟು ಒಂದು ಸ್ಲೈಸ್ ಪಿಜ್ಜಾ ತಿಂದೆ. ಇನ್ನೇನಿಲ್ಲ ಅಲ್ಲಿ, ನಮ್ಗೆ ಏನಾದ್ರು ಬೇಕು ತಿನ್ನೋಣ ಅಂದರೆ ಏನೂ ಇಲ್ಲ. ಒಂದು ವೆಜ್ ಪಿಜ್ಜಾ ನೋಡಿದೆ ಅಲ್ಲಿ, ಚೀಸು ಮತ್ತಿದ್ದು, ಒಂದು ಪಿಜ್ಜಾ ತಿಂದ್ಬಿಟ್ಟು ಒಂದು ಬಾಟಲ್ ಜ್ಯೂಸ್ ತೊಗೊಂಡು ಕುಡಿದೆ. ಅದಾದಮೇಲೆ ಸ್ವಲ್ಪ ನನ್ನ ಮೆಂಟಲ್ ಫ್ರೀ ಮಾಡಿಕೊಂಡು ಓಕೆ ಇದು ನಾಳೆ ನನಗೆ ಸೇಮ್ ಫ್ಲೈಟ್ ಹಚ್ತಾರೆ ಅಂತ ಗೊತ್ತಾಯ್ತು ನನಗೆ. ಆಯಿತು ಅಂದ್ಕೊಂಡು ಸುಮ್ಮನೆ ಮನೆಯಲ್ಲೂ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡ್ಬಿಟ್ರು ಅಮ್ಮ, ಎಲ್ಲರೂ ಅಳಕ್ಕೆ ಶುರು ಮಾಡಿಬಿಟ್ರು ಹಿಂಗಾಗೋಯ್ತಲ್ಲ ಅಂತ. ನಾನು ಧೈರ್ಯವಾಗಿ ಎಲ್ರಿಗೂ ನಾನೇ ಅವ್ರಿಗೆ ಹೇಳಕ್ಕೆ ಶುರು ಮಾಡಿದೆ, ಆರಾಮಾಗಿರಮ್ಮ ಬರ್ತೀನಿ ಏನೂ ಆಗಲ್ಲ ಅಂತ. ಆಮೇಲೆ ತಿರ್ಗಾ ಮತ್ತೆ 10 ಗಂಟೆಗೆ ಸ್ವಿಚ್ ಆನ್ ಮಾಡಿ ಎಲ್ಲರ ಹತ್ರ ಮಾತಾಡಿ ನಾನು ಆರಾಮಾಗಿದ್ದೀನಿ, ಟೆನ್ಷನ್ ಮಾಡ್ಕೋಬೇಡಿ, ನಾನು ಮಲ್ಕೋತಾ ಇದ್ದೀನಿ ಇವಾಗ ಅಂತ ಹೇಳ್ಬಿಟ್ಟು ತಿರ್ಗಾ ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಮಾರನೇ ದಿವಸ 4:30 ತನಕ ನನಗೆ ಯಾರೂ ಸಿಕ್ಕಿರಲಿಲ್ಲ ಇಂಡಿಯನ್ಸು. 4:30ಗೆ ಒಂದು ದಂಪತಿಗಳಿಬ್ಬರು ಸಿಗ್ತಾರೆ, ಅವ್ರು ಕೋಲಾರದವರು. ಅವರು ಸೇಮ್ ನನ್ನ ಬಣ್ಣ ಇರ್ತಾರೆ, ಗೊತ್ತಾಗುತ್ತೆ ನನಗೆ ಇವ್ರು ನಮ್ಮ ಇಂಡಿಯನ್ನೇ ಅಂತ. ಹೋಗ್ಬಿಟ್ಟು ನೀವು ಬೆಂಗಳೂರವರ ಕರ್ನಾಟಕ ನಾನು ಕೇಳ್ತೀನಿ, ಹೌದು ಅಂತ ಹೇಳ್ತಾರೆ. ಅವ್ರು ಕೋಲಾರದವ್ರವರು. ಅವರು ನಾನು ಎಲ್ಲ ಕತೆ ಕೇಳ್ಬಿಟ್ಟು ಅಯ್ಯೋ ಬಾಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲೇನೋ ತಿನ್ಕೊಂಡು ಮಾಡ್ಕೊಂಡು ಹಂಗೆ 6:30ಗೆ ಫ್ಲೈಟ್ ಹತ್ತಿಸಿ ಅಲ್ಲಿಂದ ಪ್ಯಾರಿಸಿಗೆ ಬಂದು, ಪ್ಯಾರಿಸಲ್ಲಿ ಕೇಳಿ ಮತ್ತೆ ಇನ್ನೊಂದು ಕತೆ, ಇಂಜಿನ್ ಪ್ರಾಬ್ಲಮ್ ಆಗಿಬಿಟ್ಟು 1 hour ಡಿಲೇ. ಅಂದ್ರೆ ನಿಮ್ಮ ಈ ಫಾರಿನ್ ಟ್ರಿಪ್ಗಳೆಲ್ಲ ಸುಗಮವಾಗಿ ಆಗಿಲ್ಲ? ಖಂಡಿತ ಇಲ್ಲ, ಸವಾಲು ಖಂಡಿತ ಇಲ್ಲ. ಆಮೇಲೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾವು ಎಂಟರ್ ಆಗೋ ತನಕನೂ ನಮ್ಗೆ ಹಾರ್ಟ್ ಬಿಟ್ಟು ಹೊಡ್ಕೋತಿರೋದ್ರಲ್ಲಿ ಡಬ್ಬಲ್ ಹೊಡ್ಕೋತಾ ಇರುತ್ತೆ ಅವ್ರು ಕೇಳೋ ಪ್ರಶ್ನೆಗಳಿಗೆ. ಅವ್ರು ಅಲ್ಲಿಂದ ನಾವು ವಾಪಸ್ ಕಳಿಸ್ಬೋದು ನಮ್ಮನ್ನ. ಸೊ ನಿಜವಾಗ್ಲೂ ಸುಗಮ ಅಲ್ಲ. ಆಮೇಲೆ ನಂಗೆ ಇಷ್ಟೆಲ್ಲ ಆಗಿದ್ದ ಅನುಭವ ಏನಾಯ್ತು ಅಂದ್ರೆ ನೋಡಿ, ಆಕ್ಚುಲಿ 21 hours ನಾನು ವಾಪಸ್ ಬರ್ಬೇಕಿದ್ದವಳು 3 days ಬಂದಿದ್ದೆ ನಾನು ವಾಪಸ್ಸಿ ಅಮೆರಿಕಾಯಿಂದ. ಪ್ಯಾರಿಸಿಗೆ ಬಂದ ಮೇಲೂ ಅಲ್ಲಿ ಇಂಜಿನ್ ಪ್ರಾಬ್ಲಮ್ ಆಗಿ ನಾನು ಹೊರಡೋದೆ 1 hour ಲೇಟ್ ಆಯಿತು. ಮತ್ತು ಅಲ್ಲಿಂದ ನಾನು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಕತೆ ಆಯ್ತಲ್ಲ. ನಾನು ಒಂದು ಕಲಿತೆ, ನಾನು ಒಂದೇ ಒಂದು ಮಾತು ಹೇಳಿದೆ ಅವ್ರಿಗೆ, ನೋಡಿ ಬೇರೆಯವ್ರಾಗಿದ್ರೆ ಇದನ್ನ ಎಷ್ಟು ದೊಡ್ಡ ವಿಷಯ ಮಾಡ್ಬಿಡೋರು ಸಹಿತಕ್ಕ, ನೀವೇನು ಆರಾಮಾಗಿ ಹೇಳ್ತಿದ್ದೀರಲ್ಲ. ನಾನು ಹೇಳಿದೆ, ನಾನು ಒಂದು ಪಾಠ ಕಲಿತೆ, ಹಿಂಗಾದ್ರೆ ಏನು ಮಾಡಬೇಕು ಅಂತ ಕಲಿತೆ ನಾನು. ಅಂದ್ರೆ ನೀವು ಕೊಟ್ಟರೆ ಉತ್ತರ ಏನಂತಂದ್ರೆ ಜೀವನ ತಂದು ಹೊಡ್ತಕ್ಕಂಥ ಸವಾಲುಗಳನ್ನ ಮುಂದೆ ಹೋಗ್ಬೇಕು. ಖಂಡಿತ. ನಾನು ಹೆಂಗೆ ಗೊತ್ತಾ ಕಾಂತರಾಜ್ ಅವರೇ, ಗಾಳಿ ಹಡದಲ್ಲಿ ತೂರಿಕೊಳ್ಳಯ್ಯ, ಜೀವನ ಹೇಗ್ ಬರುತ್ತೋ ಹಾಗೆ ತಗೊಂಡು ಹೋಗ್ಬೇಕು ಹೊರ್ತು ನನ್ಗೆ ಇದೇ ಬೇಕು ಅದೇ ಬೇಕು ಅಂತ ಹೇಳಿದ್ರೆ ನಮ್ಗೆ ನಿಜವಾಗ್ಲೂ ಸಂತೋಷ ಇರೋದಿಲ್ಲ. ಇರೋದ್ರಲ್ಲಿ ಸಂತೋಷ ಪಡ್ಬೇಕು ಯಾವಾಗ್ಲೂ, ಅಥವಾ ಸಂತೋಷವನ್ನ ಪಡ್ಕೊಳ್ಳೋ ಕಲೆ ಇರಬೇಕು. ಖಂಡಿತವಾಗ್ಲು ಅಲ್ವಾ? ಖಂಡಿತವಾಗ್ಲು. ಇವತ್ತು ನನ್ನ ತಟ್ಟೆಯಲ್ಲಿ ಅನ್ನ ಗಂಜಿ ಇದೆ ಅಂದ್ರೆ ನಂಗೆ ಅದೇ ಸಂತೋಷ. ನಾಳೆ ದಿವಸ ನನ್ನ ತಟ್ಟೆಯಲ್ಲಿ ಒಂದು ಏನೋ ದೊಡ್ಡ ಮೃಷ್ಟಾನ್ನ ಭೋಜ ಇದೆ, ಅದೇ ಸಂತೋಷ ನನಗೆ ಅಷ್ಟೇ ಹೊರ್ತು. ಯಾಕಂದ್ರೆ ನನ್ಗೆ ತುಂಬಾ ಚಿಕ್ಕ ಹುಡುಗಿನ ನೋಡ್ಕೊಂಡ್ ಬಂದ್ಬಿಟ್ನಲ್ಲ ಎಲ್ಲ ಕಷ್ಟಗಳನ್ನ, ನನ್ಗೇನು ಅನ್ಸೋದೇ ಇಲ್ಲ ಇವಾಗ. ಸೊ ಈಗ ಯಾವ ಮಟ್ಟಕ್ಕೆ ಅಂದ್ರೆ 2023 ಮತ್ತೆ ಡೆಟ್ರಾಯ್ಟ್ ಹೋದೆ, ಒಕ್ಕಲಿಗರ ಪರಿಷತ್ ಆಫ್ ಅಮೆರಿಕದವ್ರು ಕರೆಸಿದ್ರು. ಅವಾಗ್ಲೂ ಒಬ್ಳೆ ಹೋಗಿ ಬಂದೆ. ಅದಾದ್ಮೇಲೆ ಅಮರನಾಥ್ ಗೌಡ್ರಲ್ಲ, ಜಯಗೌಡ ಅಂತ ಕರೆಸಿದ್ರು ನಂಗೆ. ಇನ್ಫ್ಯಾಕ್ಟ್ ಅಮರನಾಥ್ ಗೌಡ್ರು ಅದಕ್ಕೆ ಇದಾಗಿದ್ದಾರೆ. ಸೊ ಜಯಗೌಡ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಒಂದು 3 ವರ್ಷ ಆದ್ಮೇಲೆ ಮತ್ತೆ ನಂಗೆ ಸಿಕ್ಕಂತ ವೇದಿಕೆ ಅಮೆರಿಕದಲ್ಲಿ. ಕೋವಿಡಿಂದ ಹೋಗೋಕ್ಕಾಗಿರ್ಲಿಲ್ಲ, ಬಟ್ ಎಲ್ಲ ತುಂಬಾ ಜನ ಕಾಯ್ತಾ ಇದ್ರು ನಾನು ಬರೋದಕ್ಕೆ. ಅದು ಒಂದು ಖುಷಿ ನನಗೆ ನಿಜವಾಗ್ಲೂ. ಅಂದ್ರೆ ಈಗ ಅಮೆರಿಕದಲ್ಲಿ ಹೆಚ್ಚು ಕಡಿಮೆ ಒಂದು 100 ಜನ ಮನೆ ನನಗೆ ಒಂದು ಬಳಗಾನ ಇದೆ ಅಂತ ಹೇಳ್ಬೋದು. ದೊಡ್ಡ ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಹೇಳ್ಬೇಕು, ಅಷ್ಟು ಪ್ರೀತಿನ ನೋಡ್ಕೋತಾರೆ. ಅವ್ರದೇ ಹೇಳ್ತಾರೆ, ನೀವು ಬರ್ಬೇಕಾರೆ ಮನೆ ಮಗಳ ತರ ಹೋಗ್ಬೇಕು. ಖಂಡಿತ ನನ್ಗೆ ಬಂದಾಗ ಅದೇ ಹೇಳ್ತಾರೆ, ನೀವು ಬರ್ಬೇಕಾರೆ ಸೆಲೆಬ್ರಿಟಿ ಅನ್ಸುತ್ತೆ, ನಮ್ಗೆ ಹೋಗ್ಬೇಕಾರೆ ಮನೆ ಮಗಳು ಅನ್ಸ್ಬಿಡುತ್ತೆ ಸವಿತಕ್ಕ ಅಂತಾರೆ. ಖಂಡಿತ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ. 2-3 ವೇದಿಕೆಯಲ್ಲಿ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ನನ್ಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ದೊಡ್ಡವರು ಸರ್, ಚಿಕ್ಕ ಮಕ್ಕಳಲ್ಲ, ದೊಡ್ಡವರು ಹೇಳ್ತಿರೋದು. ಆ ಕಲೆಗೆ ಅಷ್ಟು ಬೆಲೆ. ನನ್ಗೆ ಅವಾಗ ಅನ್ಕೊಳ್ತೀನಿ, ಅಪ್ಪ ಇವತ್ತು ಜನಪದದಿಂದ ಎಷ್ಟೆಲ್ಲ ನನ್ಗೆ ಪಡೆದಿದ್ದೀನಲ್ಲ, ಇದಕ್ಕೇನು ನಾನು ಏನು ಋಣ ತೀರ್ಸಕ್ ಆಗಲ್ಲ. ನನ್ಗೆ 2023 ಏನ್ VPAಗೆ ಹೋಗಿ ಬಂದು ಅಲ್ಲಿಂದ ಮತ್ತೆ ಕಾಲ್ ಬರುತ್ತೆ ನವೆಂಬರ್ಗೆ, ಸವಿತಕ್ಕ ನಮ್ಗೊಂದು ನ್ಯೂಯಾರ್ಕಲ್ಲಿ ಪ್ರೋಗ್ರಾಮ್ ಮಾಡ್ಕೊಡ್ಬೇಕು, ಬರ್ತೀರಾ ಅಂತ ಕೇಳಿದ್ರು.
ಅರೆ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಜಯಾಗೌಡ ಅವ್ರಿಗೆ ಹೇಳ್ತೀನಿ, ಈ ಥರ ನನಗೊಂದು ಪ್ರೋಗ್ರಾಮ್ ಬಂದಿದೆ. ಸರಿ ಅಕ್ಕ, ಒಂದಷ್ಟು ಬೇರೆ ಪ್ರೋಗ್ರಾಮ್ಗೂ ನೋಡೋಣ ಇರಿ ಅಂದ್ಬಿಟ್ಟು ನನಗೆ ಗೊತ್ತಿರೋರ್ಗೆಲ್ರಿಗೂ ನಾನು ಹೇಳಿದೆ ಈ ಥರ ಬರ್ತಾ ಇದ್ದೀನಿ ಅಂತ. ನೀವು ನಂಬಲ್ಲ, 7 ರಾಜ್ಯಗಳಲ್ಲಿ 8 ಕಾರ್ಯಕ್ರಮ ಮಾಡಿದ್ದು. ವೆರಿ ನೈಸ್. ಇವಾಗ ಅಮೆರಿಕದಲ್ಲಿ 50 ರಾಜ್ಯ ಇದೆಯಾ, 50 ಸ್ಟೇಟ್ಸ್ ಇದೆ, ಅದರಲ್ಲಿ 10 ರಾಜ್ಯ ಸುತ್ತಬಿಟ್ಟಿದ್ದೀನಿ. ವೆರಿ ನೈಸ್. ಖುಷಿ ಆಗುತ್ತೆ. ಅಂದರೆ 2023 ನವೆಂಬರ್ 2ನೇ ತಾರೀಕು ರಾತ್ರಿ ಫ್ಲೈಟ್ ಹತ್ತಿದವಳು ಡಿಸೆಂಬರ್ 13ಕ್ಕೆ ನಾನು ವಾಪಸ್ ಬಂದಿದ್ದು. 1.5 ತಿಂಗಳು 7 ರಾಜ್ಯ ಒಬ್ಳೆ, ಮತ್ತೆ ಅಲ್ಲಿರೋ ಕಲಾವಿದರ ಜೊತೆ ನಾನು ಹಾಡಿದ್ದು. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಲ್ಲೇ ಉಪಯೋಗಿಸ್ಕೊಂಡು ಹಾಡಿದ್ದು ನಾನು. ಫಸ್ಟ್ ಹೋಗಿದ್ದೆ ಶಿಕಾಗೋ ಟು ನ್ಯೂಯಾರ್ಕ್ ಟು ವರ್ಜೀನಿಯಾ, ಫಿಲಡೆಲ್ಫಿಯಾ, ಡೆಟ್ರಾಯ್ಟ್, ಕ್ಲೀವ್ಲ್ಯಾಂಡ್ ಮತ್ತೆ ಕ್ಯಾಲಿಫೋರ್ನಿಯಾ. ಇದು ದೊಡ್ಡ ಸವಾಲು ನನಗೆ. ಅಂದ್ರೆ ಇಷ್ಟು ದಿವಸ ನಾನು ಒಂದು ಕಾರ್ಯಕ್ರಮಕ್ಕೆ ಒಂದ್ ಕಡೆ ಹೋಗಿ ಬಂದ್ಬಿಡ್ತಿದ್ದೆ, ಬಟ್ ಇದು ದೊಡ್ಡ ಸವಾಲು ನನಗೆ. ಯಾಕಂತ ಹೇಳಿದ್ರೆ ನಾನು ಹೋಗಿದ ಸಮಯ ಹೆಂಗಿತ್ತು ಅಂದ್ರೆ -0, -1 ಆ ಥರ ಎಲ್ಲ ಡಿಗ್ರಿ ಇರ್ತಿತ್ತು, ಚಳಿ. ಸರಿ. ಮಾನಸಿಕವಾಗಿ ದೈಹಿಕವಾಗಿ ನನ್ನ ಆರೋಗ್ಯವನ್ನು ನಾನು ನೋಡ್ಕೋಬೇಕಾಗಿತ್ತು. ಸಿಕ್ಕಾಪಟ್ಟೆ ಚಳಿ, ಒಂದು ವಾಯ್ಸ್ ನೋಡ್ಕೋಬೇಕು, ಮತ್ತೆ ನನ್ನ ಆರೋಗ್ಯ ನೋಡ್ಕೋಬೇಕು, ಆಮೇಲೆ ಒಬ್ಳೇ ಜರ್ನಿ ಮಾಡ್ಬೇಕಾಯ್ತು ಅಷ್ಟು ಕಡೆ. ಮಾನಸಿಕ ಒತ್ತಡ ಜಾಸ್ತಿ. ಸೊ ನನ್ನನ್ನು ನಾನು ತುಂಬಾ ಪ್ರಿಪೇರ್ ಮಾಡ್ಕೊಂಡೆ. ಒಂದು ನನ್ಗೆ ಇಷ್ಟು ಸಲ ಹೋಗಿ ಬಂದಿದ್ದು ಎಕ್ಸ್ಪೀರಿಯನ್ಸ್ ಇತ್ತು, ಇದು 6ನೇ ಸಲ ನಾನು ಹೋಗ್ತಾ ಇದ್ದಿದ್ದು. ಸೊ ನನ್ನನ್ನು ನಾನು ತುಂಬಾ ಪ್ರಿಪೇರ್ ಮಾಡ್ಕೊಂಡೆ 1 ತಿಂಗಳಿಂದ. ಇದು ನಡೆದಿದ್ದೆಲ್ಲ 3 ತಿಂಗಳು ನನ್ನ ಪ್ರಿಪ್ರೇಷನ್ ಇದು. ಅಷ್ಟಲ್ಲಿ 1 ತಿಂಗಳಿಂದ ಬಟ್ ಅಷ್ಟೆಲ್ಲ ಆದ್ರೂ ಎಷ್ಟು ಬ್ಯುಸಿ ಇರ್ತಿದೆ ಅಂದ್ರೆ ಹೊರಡೋ ಹಿಂದಿನ ದಿವಸ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಫುಲ್. ಬಟ್ ತಲೆಯಲ್ಲಿ ಇರುತ್ತೆ ನಂಗೆ ಏನೇನು ತಗೋಬೇಕು ಎಲ್ಲ ಲಿಸ್ಟ್ ಮಾಡ್ಬಿಟ್ಟಿರ್ತೀನಿ ನಾನು. ಎಲ್ಲ ನೀಟ್ ಲಿಸ್ಟ್ ಮಾಡಿಬಿಟ್ಟು ಏನೇನು ತಗೋಬೇಕು ಅನ್ನೋದನ್ನ ಕೊನೆ ದಿವಸ ಎಲ್ಲ ಇಟ್ಕೊಳ್ಳೋದು ಲಿಸ್ಟ್ ನೋಡ್ಕೊಂಡು. ಸೊ ಏನು ಮಿಸ್ ಮಾಡ್ಕೊಳ್ಳಲ್ಲ. ಆಮೇಲೆ ತುಂಬ ನೀಟ್ ಪ್ಲ್ಯಾಂಡ್ ಆಗಿತ್ತು. ನಾನು ಎಲ್ಲಿ ಹೋಗ್ತಿದ್ದೀನಿ, ಯಾರ ಮನೆ ಉಳ್ಕೋತೀನಿ, ಅಲ್ಲಿಂದ ಯಾವ ಫ್ಲೈಟ್ ತಗೊಳ್ತೀನಿ, ಆ ಫ್ಲೈಟ್ ಮುಗಿಸಿ ಇನ್ನು ಯಾರ ಮನೆಗೆ ಹೋಗ್ತೀನಿ. ಸೊ ನನ್ಗೆ ಈ ಸಲ ಜರ್ನಿ ಹೇಗೆ ಅಂದ್ರೆ ಮ್ಯಾನೇಜರ್ ಅನ್ನೋದಕ್ಕಿಂತ ನನ್ಗೆ ಆತ್ಮೀಯ ಅವರ ಜಯಾಗೌಡ ಅನ್ನೋರು ನಂಗೆ ಫುಲ್ ಪ್ರೋಗ್ರಾಮ್ ಪ್ಲಾನ್ ಮಾಡ್ಕೊಟ್ರು. ಸರಿ. ಅಲ್ಲ, ನಿಮ್ಮ ವೈಯಕ್ತಿಕ ಈ ವೃತ್ತಿ ಬದುಕನ್ನ ಹ್ಯಾಂಡಲ್ ಮಾಡಕ್ಕೆ ನೀವೇ ಮ್ಯಾನೇಜರ್ ಇಲ್ಲ? ಖಂಡಿತ ಇಲ್ಲ. ನಂಗೆ ಎಲ್ಲರೂ ಕೇಳ್ತಾರೆ, ಮೇಡಮ್ ನಿಮ್ಮ ಆಫೀಸಲ್ಲಿ ಬರ್ತಾರೆ, ನನ್ನ ಮನೇನೇ ಅಪ್ಪ ಆಫೀಸು, ಮೇಡಮ್ ನಿಮ್ ಯಾರು ಮ್ಯಾನೇಜರ್ ಇದ್ರೆ ಅವ್ರ ಹತ್ರ ಏನ್ ಮಾತಾಡಿದ್ರೆ ನನ್ನ ಹತ್ರ ಮಾತಾಡಪ್ಪ, ಯಾವ ಮ್ಯಾನೇಜರ್ ಡ್ಯಾಮೇಜರ್ ಇಲ್ಲ ನನಗೆ, ನಾನೇ ನನ್ನ ಇದಕ್ಕೆ ಲೈಫಿಗೆ ಮ್ಯಾನೇಜರ್ ಅಪ್ಪ ಅಂತ ಹೇಳ್ತೀನಿ. ಬಿಕಾಸ್ ನನ್ಗೇನು ಆ ಥರ ಇಟ್ಕೋಬೇಕು ಒಂದು ಅನ್ಸಿಲ್ಲ ನನಗೆ. ಸೊ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ನಿಜವಾಗ್ಲೂ. ಅಂದರೆ ಒಬ್ಬಳೇ ಹೋಗಿದ್ದಿದೆಯಲ್ಲ, ಅದು ಬೇರೆ 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 ಥರ. ಅಂದರೆ ಶಿಕಾಗೋ ಇಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ನ್ಯೂಯಾರ್ಕೇನೆ, ಫಿಲಡೆಲ್ಫಿಯಾ ಬೇರೆ, ಕ್ಲೀವ್ಲ್ಯಾಂಡ್ ಅಂತೂ ನೀವು ಸೂರ್ಯನೇ ನೋಡಲ್ಲ. ಅಂದರೆ ಬರೀ ಮಳೆ, ಅಂದರೆ ಬರೀ ಥಂಡಿ. ನಾನು ಹೇಳ್ದೆ ಹೆಂಗ್ರಿ ಜೀವನ ಮಾಡ್ತೀರಾ, ನಿಮ್ಮ ಜೀವನದಲ್ಲಿ ಉತ್ಸಾಹನೇ ಇರಲ್ಲ ನಿಮ್ಗೆ ಅಂತ ಅನ್ಸ್ತಿರುತ್ತೆ. ಸೊ ಅಲ್ಲಿಂದ ಡೆಡ್ ಆಪೋಸಿಟ್ ಕ್ಯಾಲಿಫೋರ್ನಿಯಾ, ಸೇಮ್ ಬೆಂಗಳೂರು ವೆದರ್ ಇರುತ್ತೆ. ಸೊ ಅದೆಲ್ಲ ನೋಡುವಂತಹ ಭಾಗ್ಯ ನಂಗೆ. ಒಬ್ರು KS ಆಫೀಸರ್ ಹೇಳ್ತಾ ಇದ್ರು, ಮೇಡಮ್ ನಾವಿಷ್ಟೆಲ್ಲ KS ಮಾಡಿದ್ರು ನಾವು ದುಡ್ಡು ಕೊಟ್ಟು ಹೋಗಿ ಜಾಗ ನೋಡ್ಕೊಂಡ್ ಬರ್ಬೇಕು, ನೀವು ದುಡ್ಡಿಸ್ಕೊಂಡು ಜಾಗ ನೋಡ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಅವ್ರಿಗೆಲ್ಲ ಹಾಡು ಹೇಳ್ಬಿಟ್ಟು ಬರ್ತೀರಾ ಅಂತ ಹೇಳ್ದೆ. ಅದು ಭಾಗ್ಯ ನಿಜವಾಗ್ಲೂ ಕಲಾವಿದರಿಗೆ, ಖಂಡಿತವಾಗ್ಲು ಕಲಾವಿದರಿಗೆ ಇರುವಂತಹ ಸೌಭಾಗ್ಯ. ಎಸ್ಪೆಷಲಿ ಗಂಧರ್ವ ವಿದ್ಯೆ ಸಂಗೀತ ಅನ್ನೋದು, ಎಸ್ಪೆಷಲಿ ಗಂಧರ್ವ ವಿದ್ಯೆ ಜೊತೆಲಿ ಈ ಜನಪದ ಅನ್ನೋದಿದೆಯಲ್ಲ, ಜನಪದವನ್ನು ನಾನು ತಗೊಂಡಿದ್ದೀನಿ ಅನ್ನೋದಕ್ಕಿಂತ ಜನಪದ ನನ್ನ ಕರ್ಕೊಂಡು ಹೋಯ್ತು. ಜನಪದದ ರಾಯಭಾರಿಯಾಗಿ ನಾನು ಹೋಗಿರೋದು. ನಾವು ಇರ್ತೀವಿ ಹೋಗ್ತೀವಿ, ಆದರೆ ಜನಪದ ಸದಾ ಜೀವಂತವಾಗಿರುತ್ತೆ, ಸೂರ್ಯಚಂದ್ರ ಥರ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಬೇಕು, ಬೆಳೆಸಬೇಕು, ಉಳಿಸ್ಬೇಕು, ಮತ್ತೆ ಬಳಸಬೇಕು. ನಾವು ಎಷ್ಟೆಷ್ಟು ಹೆಚ್ಚು ನಾವು ಅದನ್ನು ಹಾಡ್ತಾ ಬರ್ತೀವೋ ಅಥವಾ ಹೇಳ್ಕೊಡ್ತಾ ಬರ್ತೀವೋ ಅದು ಸದಾ ಉಳಿಯುತ್ತೆ. ಆಮೇಲೆ ಅಲ್ಲಿರೋ ಜನನೂ ಅಷ್ಟೇ, ಅವ್ರು ಅದೇ ಹೇಳ್ತಾರೆ, ಮೇಡಮ್ ಸವಿತಕ್ಕ ನಮಗೆ ನಮ್ಮ ಬಾಲ್ಯದ ದಿನಗಳನ್ನ ನೀವು ಜ್ಞಾಪಿಸ್ಬಿಟ್ರಿ. ನಾವು ಸ್ಕೂಲಲ್ಲಿ ಇದ್ದಾಗ ಈ ಗಲ್ಲಿನತ, ನಿಂಬಿಯ ಬಣದ ಮಗಳ ಅದೆಲ್ಲ ನಾವು ಡ್ಯಾನ್ಸ್ ಮಾಡ್ತಿದ್ವಿ. ಕರ್ನಾಟಕದಲ್ಲಿ ಇದ್ದಾಗ ಅವ್ರು ಡ್ಯಾನ್ಸ್ ಮಾಡ್ತಿದ್ವಿ, ಹಾಡು ಹೇಳ್ತಿದ್ವಿ. ಈಗ ನಮ್ಗೆ ಅದೆಲ್ಲ ರಿಕಾಲ್ ಮಾಡ್ಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಅಂತ ಹೇಳ್ತಾರೆ. ಇದೆಲ್ಲ ಬಹಳ ಖುಷಿ ಆಗುತ್ತೆ. ಅಮೆರಿಕ ದೇಶದಲ್ಲಿ ನೀವು ಕನ್ನಡಿಗರಿಗೆ ಪಾಠ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೆ, ಅದ್ರ ಬಗ್ಗೆ ಸ್ವಲ್ಪ ಅದು ನಿಜವಾಗ್ಲೂ ಕಾಂತರಾಜ್ ಅವರ. ನನಗೆ ಈಗ ಆಕ್ಚುಲಿ ನಾನು ಇಲ್ಲಿ ನಮ್ಮ ಸಂಸ್ಥೆ ಸವಿಗಾನ ಅನ್ನೋ ಸಂಸ್ಥೆ ಮೂಲಕ ಸಾಕಷ್ಟು ಕಾಲೇಜ್ಗಳಿಗೆ ಹೋಗ್ಬಿಟ್ಟು ನನ್ನ ಉದ್ದೇಶ ಏನಾದ್ರು ನೆಕ್ಸ್ಟ್ ಜನರೇಷನ್, ಮುಂದಿನ ಪೀಳಿಗೆಗೆ ಈ ಜನಪದವನ್ನ ಹೇಳ್ಕೊಡ್ಬೇಕು, ಅಲ್ಲಿಯ ಕನ್ನಡದ ಮಕ್ಕಳಿಗೆ. ಖಂಡಿತವಾಗ್ಲು ಆಯ್ತಾ. ಇಲ್ಲಿ ಶುರು ಮಾಡಿದ್ದದನ್ನ ನನಗೆ ಈ ಸಲ ಮೊನ್ನೆ ನಾನು 2023 ಹೋದ್ನಲ್ಲ, ನನ್ನ ಏನು 7 ರಾಜ್ಯಗಳಲ್ಲಿ ಕಾರ್ಯಕ್ರಮ ಮಾಡಿ ಬಂದೆ.
ಅಲ್ಲಿ ನಡೆಯೋದ್ ಕಾರ್ಯಕ್ರಮ ಬರೀ ಸ್ಯಾಟರ್ಡೆ ಸಂಡೇಸ್. ಶನಿವಾರ ಭಾನುವಾರ ಬಿಟ್ರೆ ಬೇರೆ ದಿವಸ ನಾನು ಸುಮ್ನೆ ಕುತ್ಕೋಬೇಕಲ್ಲ. ನಾನು ಇಷ್ಟೇ ಹೇಳಿದೆ ನೋಡಿ, ನನ್ಗಂತೂ ಊರ್ ಸುತ್ತೀನಿ, ನಂಗೆ ಆ ಜಾಗಗಳ ತುಂಬಾ ಇಂಪಾರ್ಟೆಂಟ್ ಪ್ಲೇಸಸ್ ನಂಗೆ ತೋರಿಸಿ, ಬಟ್ ಜೊತೆಲಿ ನನ್ಗೆ ಜನಪದವನ್ನ ನನ್ಗೆ ಇಲ್ಲೂ ಬೇರೆ ಬೀಳ್ಬೇಕು ನನ್ಗೆ, ಆಯ್ತಾ. ನನ್ಗೆ ಆ ನಿಟ್ಟಿನಲ್ಲಿ ನಂಗೆ ಶಿಬಿರ ಮಾಡ್ಬೇಕು, ವರ್ಕ್ಶಾಪ್ ಮಾಡ್ಬೇಕು ನನಗೆ. ಸೊ ನಂಗೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತಾರೋ ಮಾಡಬೇಕು ಅಂತ ನಾನು ಫಸ್ಟೇ ಅವ್ರಿಗೆಲ್ರಿಗೂ ಹೇಳಿದ್ದೆ ನಾನು. ಸೊ 3 ಕಡೆ ವರ್ಕ್ಶಾಪ್ ಆಯಿತು. ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಒಂದು ಪಾಪ ಅವ್ರಿಗೆಲ್ಲ ಅವ್ರಿಗೆ ಹೆಕ್ಟಿಕ್ ವರ್ಕ್ ಅಲ್ಲಿರೋರಿಗೆಲ್ಲ, ಅಂದರೆ ಮಂಡೇ ಟು ಫ್ರೈಡೆ ಹೆಕ್ಟಿಕ್, ಯಾರು ಮಾತಾಡ್ಸಂಗೆ ಇಲ್ಲ ಅವ್ರನ್ನೆಲ್ಲ. ಅಷ್ಟರಲ್ಲೂ ಪಾಪ 7 ಗಂಟೆ ಮೇಲೆ 1 hour ಟೈಮ್ ಮಾಡ್ಕೊಂಡು ಕಲಿಯಕ್ಕೆ ಬರೋರು ಗೊತ್ತಾ. ಆಮೇಲೆ ಎಷ್ಟು ದೂರ ಅಂದರೆ ಒಬ್ರೊಬ್ರು ಮನೆ 45 minutes ರೈಡ್ ಮಾಡಬೇಕಾಗಿತ್ತು, ಡ್ರೈವ್ ಮಾಡಬೇಕಾಗಿತ್ತು ಒಂದೊಂದು ಕಡೆಯಿಂದ. ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಬರೋರು ಕಲಿಯಕ್ಕೆ. ಆಮೇಲೆ ನನ್ ಖುಷಿ ಏನಂದ್ರೆ ಅವ್ರನ್ನೆಲ್ಲ ಹಾಡಿಸಿ ಹೇಳ್ಕೊಟ್ಟು ಅವ್ರನ್ನ ವೇದಿಕೆ ಮೇಲೆ ನನ್ನ ಜೊತೆ ಹಾಡಿಸಿದೆ. ಅಂದ್ರೆ ವೀಕ್ ಡೇಸ್ ಅಲ್ಲಿ ನೀವು ಶಿಬಿರ ಮಾಡೋದು, ವೀಕೆಂಡ್ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಅವ್ರಿಗೆ ಹಾಡಿಸ್ತಿದ್ದೆ. ವೆರಿ ನೈಸ್. ಅವ್ರ ಕಡೆ ಅವ್ರನ್ನ ಬಳಸ್ಕೊಂಡೆ. ಖಂಡಿತವಾಗ್ಲು ಅವ್ರಿಗೆ ಎಷ್ಟು ಖುಷಿ ಅಂದ್ರೆ, ಒಂದು ಸವಿತಕ್ಕನ ಜೊತೆ ಹಾಡ್ತಿದೀವಿ ಅನ್ನೋದು ಖುಷಿ, ಇನ್ನೊಂದು ಅವ್ರಿಗೆ ಜನ ವೇದಿಕೆ ಮೇಲೆ ಹಾಡ್ತಿದೀವಿ ಅನ್ನೋದು ಖುಷಿ ಅವ್ರಿಗೆ. ಸೊ ನನ್ಗೆ ಒಂದು ಸಾರ್ಥಕತೆ ಅಂದ್ರೆ, ಹೌದಪ್ಪ ನಾನು ಬಂದೆ, ಏನೋ ಒಂದು ಬಂದೆ ಹಾಡ್ದೆ, ದುಡ್ಡು ಕೊಡ್ತಾರೆ ತಗೊಂಡೋದೆ, ಸಮಥಿಂಗ್ ನಾನೇನೋ ಒಂದು ಉಳಿಸಿ ಬರ್ತಿದ್ದೀನಲ್ಲ ಅಲ್ಲಿ. ಕಲೆ ವ್ಯವಹಾರಕ್ಕೂ ಮೀರಿ ಈ ಜನಪದ ಒಂದು ಕಲೆ ಅಲ್ವಾ. ಖಂಡಿತವಾಗ್ಲು ಹಣದಲ್ಲಿ ಅದನ್ನ ಮಾತಾಡೋದು ಖಂಡಿತವಾಗ್ಲು ಅಂದ್ರೆ ಬಹಳ ಖುಷಿ ಇದೆ ನನ್ಗೆ. ಅವ್ರು ಇವಾಗ್ಲೂ ಹೇಳ್ತಾರೆ ಎಲ್ಲರೂ, ಅಕ್ಕ ದಯವಿಟ್ಟು ಆನ್ಲೈನ್ ಕ್ಲಾಸಸ್ ಮಾಡಿ ಅಂತಿರ್ತಾರೆ. ಇಲ್ಲ ನಾನು ತಗೊಳ್ತೀನಿ ಅಂತ ಹೇಳ್ತೀನಿ. ಬಟ್ ಆದ್ರೆ ನನ್ಗೆ ಹೋದಾಗ್ಲೆಲ್ಲ ಎಲ್ಲೂ ಮಿಸ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಹೋದಾಗ ಆ ಸಮಯವನ್ನು ಉಪಯೋಗ ಮಾಡ್ಕೋಬೇಕು ನಾವು. ಈಗ ನಂದೊಂದು ಪ್ರಶ್ನೆ, ಈಗ ನೀವು ಅಲ್ಲಿರೋ ಕನ್ನಡಿಗರಿಗೆ ಜನಪದ ಕಲಿಸಿ ಕಲಾವಿದರಾಗಿ ತಯಾರಿಸ್ಬಿಟ್ರೆ ನಿಮ್ಮನ್ನ ಕರೆಯಲ್ವಲ್ಲ ಅಕ್ಕಾಗಿ ನಾವಿಕಾಗೆಲ್ಲ? ಖಂಡಿತ ಇಲ್ಲ ಸರ್. ಎಸ್ ಪಿನೇ ಸರ್, ಎಸ್ ಜಾನಕಿನೇ ಸರ್, ಸವಿತಾ